ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಆತ್ಮೀಯವಾದಂತ ಸ್ವಾಗತ. ನಾನ್ ನಿಮ್ಮ ಪ್ರಭು ಸರ್, ಮ್ಯಾಥ್ಸ್ ಮತ್ತು ರೀಸನಿಂಗ್ ಫ್ಯಾಕಲ್ಟಿ. ಸೊ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಆಸ್ ಯೂಶುವಲ್ SSGD ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಆಲ್ಮೋಸ್ಟ್ ಇವಾಗ ನೋಡ್ರಿ 7 ಮಾರ್ಚ್ 2024 ನಡೆದಿರುವಂತ 3 ಶಿಫ್ಟ್ ಗಳದ್ದು ಮ್ಯಾಥ್ಸ್ ಮತ್ತು ರೀಸನಿಂಗ್ ಆಲ್ಮೋಸ್ಟ್ ನಾವೇನ್ ಮಾಡಿದೇವಿ ಡನ್ ಆಗಿದ್ದಾವೆ. ಇವಾಗ ಕ್ವಶನ್ ಪೇಪರ್ ಗಳು ಇವಾಗ ಉಳಿದಿರೋದು ಆ ದಿನದ ಫಸ್ಟ್ ಶಿಫ್ಟ್ ಅಂದ್ರೆ ಅವತ್ತೇ ಮಾರ್ಚ್ 7ನೇ ತಾರೀಕು ನಡೆದಿರುವಂತ ಫಸ್ಟ್ ಶಿಫ್ಟ್ ನ ಇವತ್ತಿನ ಮ್ಯಾಥ್ಸ್ ಅಲ್ಲಿ ಕ್ವಶನ್ಸ್ ಗಳನ್ನ ಯಾವ ತರ ಬಂದಿದ್ದು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ, ಜೊತೆಗೆ ಟ್ರಿಕ್ಸ್ ಜೊತೆಗೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಗಳು ಅದನ್ನ ನೀಟಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಅದ್ರ ನಂತರ ಇದಾದ ಮೇಲೆ ನೆಕ್ಸ್ಟ್ ರೀಸನಿಂಗ್ ಬರುತ್ತೆ. ಸೊ 7ನೇ ತಾರೀಕು ಒನ್ ಡೇ ಪೂರಾ ಕಂಪ್ಲೀಟ್ ನಾವು ಮಾಡ್ದಂಗ ಆಗುತ್ತೆ ಸೆಷನ್. ಓಕೆ, ಕೆಳಗಡೆ ಇದ್ರ ಹಿಂದಿನ ಯಾರು ಇನ್ನೂ ನೋಡಿಲ್ಲ ಕ್ಲಾಸಸ್ ಗಳು, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಇರುತ್ತೆ, ಪ್ಲೇ ಲಿಸ್ಟ್ ಇರುತ್ತೆ. ಅಂದ್ರೆ ಹಿಂದಿನ ವಿಡಿಯೋಗಳು ಕೂಡ ನೀವು ನೋಡ್ಕೊಡ್ತಾ ಹೋಗ್ಬಹುದು. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಗಣಿತದಲ್ಲಿ ಬಂದಿರುವಂತ ಪ್ರಶ್ನೆಗಳನ್ನ. ಪ್ರಶ್ನೆ ಏನಂದ್ರಿ, ಸಾಹಿಲ್ ₹1 12 ಮಿಠಾಯಿಗಳನ್ನು ಖರೀದಿಸಿದನು. ಒಂದು ವೇಳೆ ಅವನು 20% ಲಾಭ ಗಳಿಸಬೇಕಾದರೆ ₹1 ಎಷ್ಟು ಮಿಠಾಯಿಗಳನ್ನು ಮಾರಬೇಕು ಅಂತ ಸಿಂಪಲ್ ಪ್ರಶ್ನೆ ಅದ. ಸೊ ಇದಕ್ ನೋಡ್ರಿ, ಹಂಗ್ ಮಾಡ್ತಾ ಹೋದ್ರೆ ಕಾಂಪ್ಲಿಕೇಟೆಡ್ ತುಂಬಾ ಇದೆ. ನಾನ್ ನಿಮ್ಗೆ ಇವತ್ತೊಂದು ಟ್ರಿಕ್ ಹೇಳ್ತೀನಿ. ಏನ್ ಸರ, ಫಸ್ಟ್ ಆಫ್ ಆಲ್ ಏನ್ರಿ, ಸೊ ಏನ್ ಕೊಟ್ಟಾನ ಸಾಹಿಲ್ ₹1 ಸರ್ ₹1 ಎಷ್ಟು ಮಿಠಾಯಿ ತಗೊಂಬಂದಾನ? 12 ಮಿಠಾಯಿ ತಗೊಂಬಂದಾನ. ಹೌದಾ? ಎಸ್ ಸರ್. ಆಮೇಲ ಒಂದ್ ವೇಳೆ ಲಾಭ ಎಷ್ಟ್ ಆಗ್ಬೇಕಲ್ಲತ್ತನ ಸರ್, ಲಾಭ 20% ಲಾಭ ಆಗ್ಬೇಕಂದ್ರ ಎಷ್ಟ್ ಮಿಠಾಯಿ ಮಾರ್ಬೇಕು ಅಂತ ಕೇಳ್ತಾ ಇದಾನೆ. ಸೊ ಇದು ಯಾವ ಕಾನ್ಸೆಪ್ಟ್ ಮೇಲೆ ಬರುತ್ತಂದ್ರ ಪ್ರೈಸ್ ಮತ್ತು ಏನಂತಾರ ಕ್ವಾಂಟಿಟಿ ಮೇಲೆ ಬರುತ್ತ, ಅಂದ್ರ ವಿಲೋಮ ಅನುಪಾತದ ಮೇಲೆ ಬರ್ತದ್ರಿ. ಹೆಂಗ್ರಿ, ಸಪೋಸ್ ನನಗ್ ಹೇಳ್ರಿ ಸರ್, ಲಾಭ 20% ಆಗ್ಬೇಕಂದ್ರ ಎಷ್ಟ್ ಮಾರ್ಬೇಕಂತ ಕೇಳತ್ತಾರ. ಸೊ ನನಗ್ ಹೇಳ್ರಿ 20% ಲಾಭ ಅಂದ್ರೆ ಹೆಂಗ್ ಬರ್ಕೋತ್ರಿ ಸರ್, ₹100 ವಸ್ತುನ 120ಕ್ ಮಾರದಾಗ ಲಾಭ ಆಗತ್ರಿ. ನೋಡ್ರಿ, ನಾ ಕಡ್ತಾ ಈ ಸೊನ್ನೆ ಹೋಯ್ತು ಸರ್, 2 6 2 5 ಅಂದ್ರೆ ಎಷ್ಟಾಯ್ತಪ್ಪ, ₹6.5. ನನಗ್ ಹೇಳ್ರಿ ಪ್ರೈಸ್. ನೋಡ್ರಿ, ಪ್ರೈಸ್ ಏನಾಗತ್ತ, ₹5 ಇದ್ದಿದ್ದು ₹6 ಮಾರಿದ್ರ ಲಾಭ ಆಗತ್ರಿ. ಎಷ್ಟಾಗತ್ತ, 20% ಲಾಭ. ಬಟ್ ತಲೆಯಾಗಿಟ್ಟೋರಿ ಕ್ವಾಂಟಿಟಿ ಅಂದ್ರೆ ಇದು ಏನ್ರಿ ಪ್ರೈಸ್ ರೇಟ್. ₹5 ಇದ್ದಿದ್ದು ನೋಡ್ರಿ, ಅವ ಏನ್ ಹೇಳತ್ತಾನ, ಲಾಭ 20% ಆಗ್ಬೇಕಂದ್ರ ಅಂದ್ರ ₹5 ವಸ್ತು ₹6 ಅಂದ್ರಿ. ಸರ್ ಕ್ವಾಂಟಿಟಿ ಏನಾಗತ್ತ ಸರ್, ಅದ್ರ ವಿಲೋಮ ಅನುಪಾತದಾಗಿರ್ತದ. ಅಂದ್ರೆ ಏನ್ ಸರ್, ಇದು 6 ಇಲ್ಲಿ ಬರುತ್ತೆ ಸರ್, ಇದು 5 ಇಲ್ಲಿ ಬರುತ್ತೆ. ಓಕೆ, ಸೊ ಇದೇನಾಯ್ತು, ಮಿಠಾಯಿಗಳ ಸಂಖ್ಯೆಯ ಅನುಪಾತ ಬರುತ್ತ್ರಿ. ಯಾಕ ಕ್ವಾಂಟಿಟಿ ಅದ. ನನಗ್ ಹೇಳ್ರಿ, ಆಕ್ಚುಲಿ ಏನ್ ಕೊಟ್ಟಾನ ಸರ್, ಖರೀದಿಸಿದ ಮಿಠಾಯಿ ಎಷ್ಟು 12 ಸರ್. ಬಟ್ ಆಕ್ಚುಲಿ ಇಲ್ಲಿ ಏನ್ ಬಂದ ಅನುಪಾತದ 12 ಅಂದ್ರ ಸರ್, ಇದಕ್ಕೆ ಎಷ್ಟು ಗುಣಾಕಾರ ಮಾಡ್ಯಾನ ಸರ್, 6 ಎರಡ್ಲೆ ಮಾಡ್ಯಾನ, ಅದಕ್ಕೆ 12 ಮಿಠಾಯಿ. ಬಟ್ ನನಗ 20% ಲಾಭ ಆಗ್ಬೇಕಂದ್ರ ಎಷ್ಟಕ್ ಮಾರ್ಬೇಕಾಗತ್ರಿ ಸರ್, ಇದಕ್ಕೂ ಸಿಂಪಲ್ ಗುಣಾಕಾರ ಆಡ್ ಮಾಡ್ರಿ ಸರ್, ಅಂದ್ರೆ 10. ಆನ್ಸರ್ ಏನ್ ಬರ್ಬೇಕು ಸರ್, 10 ಮಿಠಾಯಿಗಳನ್ನ ಮಾರ್ಬೇಕಾಗತ್ರಿ. ಸೊ ಸಿಂಪಲ್ ಆನ್ಸರ್ ಅದ. ಕ್ಲಿಯರಾ? ಏನ್ ಮಾಡಿದ್ರಿ ಸರ್, ನಾನು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋರಿ. ₹1 12 ಮಿಠಾಯಿ ತಗೊಂಬಂದಾನ ಅವ. ತಂದು ಅವನಿಗೆ 20% ಲಾಭ ಆಗ್ಬೇಕಂದ್ರ ₹1 ಕೆಟ್ಟ ಮಿಠಾಯಿ ಮಾರ್ಬೇಕು ಅಂತ ಹೇಳಾನ. ಸೊ ಇಲ್ಲಿ ಏನ್ ಕೊಟ್ಟಾನ್ರಿ, ಮಿಠಾಯಿಗಳಲ್ಲಿ ಸಮ ಇಲ್ಲ ಅವ್ ಮಿಠಾಯಿಗಳು, ಅದನ್ನೇ ನೀವು ಕಂಡು ಹಿಡಿಬೇಕು. ಸೊ ₹1 ತರೋದ್ 12 ಮಿಠಾಯಿ ತಗೊಂಬಂದಾನ. ತಂದು 20% ಲಾಭ ಆಗ್ಬೇಕಂದ್ರ ₹1 ಎಷ್ಟು ಮಿಠಾಯಿಗಳನ್ನು ಮಾರ್ಬೇಕಂತ ಕೇಳತ್ತಾನ. ಅದಕ್ಕೆ ಏನ್ ಮಾಡ್ಕೋರಿ, ಸಿಂಪಲ್ ನಾ ಏನ್ ಮಾಡ್ದೆ, ಲಾಭ 20% ಲಾಭ ಅಂದ್ರೆ ಹೆಂಗ್ ಬರ್ಕೋತ್ರಿ ಸರ್, ₹100 ವಸ್ತು 120ಕ್ ಮಾರದಂಗ. ಸೊ ನಾ ಕಡ್ತಾ ಹೊಡೆದೆ ₹6.5 ಬಂತ. ಅಂದ್ರ ₹5 ಇದ್ದಿದ್ದು ₹6 ಆಗತ್ತದ. ಇದು ಏನ್ರಿ ಪ್ರೈಸ್ ಅಂದ್ರ ದುಡ್ಡು. ಸೊ ಇದ್ರದ್ ಕ್ವಾಂಟಿಟಿ ಏನಾಗತ್ರಿ, ವಿಲೋಮ ಅನುಪಾತ ಆಗ್ಬಿಡ್ತದ ಆಟೋಮೆಟಿಕ್ ಆಗಿ. ಅಂದ್ರೆ ಇದು 6 ಇಲ್ಲಿ ಬರ್ತದ, ಅಂದ್ರೆ ಇದು 5 ಇಲ್ಲಿ ಬರುತ್ತ. ಅಂದ್ರೆ ಇದು ಏನಾಗತ್ರಿ, ಆಕ್ಚುಲಿ ಮೊದಲಿಂದು ಎಷ್ಟು ₹1 ಎಷ್ಟು ತಂದಿದ್ದ ಮಿಠಾಯಿ 12. ಬಟ್ ನಮ್ಮ ಅನುಪಾತದಾಗ ಎಷ್ಟು ಬಂದದ, 6 ಬಂದದ. ಅಂದ್ರ ಸರ್ ಎಷ್ಟು ಗುಣಾಕಾರ ಮಾಡಿದ್ರೆ 12 ಆಗತ್ತಪ್ಪ ಸರ್, ಗುಣಾಕಾರ ಆಡ್ ಮಾಡ್ರಿ 12. ಅಂದ್ರ ₹6 ಅಂದ್ರ 20% ಲಾಭ ಆಗ್ಬೇಕಂದ್ರ ಇಲ್ಲಿ ಕೂಡ ಗುಣಾಕಾರ ಆಡ್ ಮಾಡ್ರಿ. ಅಂದ್ರ ₹1 10 ಮಿಠಾಯಿ ಮಾರ್ದ ಅಂದ್ರ ಅವನಿಗೆ 20% ಲಾಭ ಆಗತ್ತ. ಗುಡ್. ಓಕೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಂದು ವಸ್ತುವಿನ ಮಾರಾಟದ ಬೆಲೆಯು ಎಷ್ಟದ್ರಿ, ₹2,800. ಓಕೆ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟನ್ರಿ, ಮಾರಿದ ಬೆಲೆ ಎಷ್ಟು, ₹2,800. ಮತ್ತು ಅದರ ನಮೂದಿಸಿದ ಬೆಲೆಯು 4,000 ಆಗಿದ್ದಾರೆ. ನಮೂದಿಸಿದ ಬೆಲೆ ಅಂದ್ರೆ ಏನಪ್ಪಾ, ಮಾರ್ಕ್ಡ್ ಪ್ರೈಸ್, MRP ಅಂದ್ರೆ ₹4,000 ಕೊಟ್ಟನ. ನಿಮಗೇನ್ ಕೇಳತ್ತನ, ಡಿಸ್ಕೌಂಟ್ ಪರ್ಸೆಂಟೇಜ್, ರಿಯಾಯಿತಿ ದರವನ್ನು ಕೇಳತ್ತನ. ಸಿಂಪಲ್. ಹೆಂಗ್ ಸರ ಏನ್ ಮಾಡ್ಬೇಕ್ರಿ, ಅರ್ಥ ಮಾಡ್ಕೋರಿ. ಎವ್ರಿವನ್ ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್. ಓಕೆ ಸರ್, ಏನ್ ಮಾಡ್ಯಾನ, ಒಂದು ವಸ್ತುನ ₹2,800 ಮಾರ್ಯಾನ. ಬಟ್ ಅದ್ರ ಮೇಲೆ MRP ಅಂದ್ರ ಟ್ಯಾಗ್ ಇರುತ್ತಲ್ರಿ, ಅದ್ ಎಷ್ಟು ಅದ, ₹4,000 ಅದ.
ಓಕೆ. ಸೊ 4,000 ಇದ್ದಿದ್ದು 2,800 ರೂಪಾಯಿಕ್ ಮಾರೇನಂದ್ರ ಎಷ್ಟ್ ಡಿಸ್ಕೌಂಟ್ ಬಿಟ್ಟಂಗೈತ್ರಿ? ಮೊದಲು ದುಡ್ಡನ್ಯಾಗ ಚೆಕ್ ಮಾಡ್ರಿ. ಸಿಂಪಲ್ ಏನು ಮಾಡ್ಬೇಡ್ರಿ, 4,000ದಾಗ 2,800 ಕಳೀರಿ ಅಂದ್ರೆ ಎಷ್ಟ್ ನಿಮ್ಗ್ ದುಡ್ಡು ಬಿಟ್ಟಂಗಾಯ್ತು ನಾವು? 0, 0 ಸರ್. 10ರಾಗ 8 ಹೋದ್ರ 2 ಸರ್. 4ರಾಗ 3 ಹೋದ್ರ ಅಂದ್ರ ಎಷ್ಟ್ ರೂಪಾಯಿ ರೀ? ಸರ್ 12 ರೂಪಾಯಿ ಡಿಸ್ಕೌಂಟ್ ಕೊಟ್ಟ. ಹೌದಾ? 4,000 ರೂಪಾಯಿ ಇರೋ ವಸ್ತುನ 2,800 ರೂಪಾಯಿಕ್ ಮಾರಾತ್ತಾನ. ಅಂದ್ರೆ ಎಷ್ಟ್ರಿ? 1,200 ರೂಪಾಯಿ ಬಿಟ್ಟ. ಬಟ್ ನಮಗೇನ್ರಿ? ನಮಗ್ ಇದು ದುಡ್ಡನ್ನೇ ಬೇಕಾಗಿಲ್ಲ. ಏನ್ ಕೇಳ್ಯಾನವ? ರಿಯಾಯಿತಿ, ಶೇಕಡಾವಾರು ರಿಯಾಯಿತಿ ಕೇಳ್ಯಾನ. ಅಂದ್ರೆ ಡಿವೈಡೆಡ್ ಬೈ ಯಾವಾಗ್ಲೂ ಏನ್ರಿ? MRP ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತ. ಡಿವೈಡೆಡ್ ಬೈ ಏನ್ ಇಟ್ಕೋಬೇಕು? MRP ಪರ್ಸೆಂಟೇಜ್ ಕಂಡಿಡ್ಯಾಕ ಗುಣಾಕಾರ 100 ಮಾಡ್ಬೇಕು. ದಟ್ ಈಸ್ ಕಾಲ್ಡ್ ಡಿಸ್ಕೌಂಟ್ ಪರ್ಸೆಂಟೇಜ್. ನೋಡ್ರಿ ಎಲ್ಲೆಲ್ಲಿ ಕೊಡ್ತಾ ಹೋಗುತ್ತೆ? 2 0, 2 0. ಈ 0 ಹೋಯ್ತು, ಈ 0 ಹೋಯ್ತು. 4 1 4 3 12, ಇದೊಂದು 0. ಅಂದ್ರೆ ಡಿಸ್ಕೌಂಟ್ ಪರ್ಸೆಂಟೇಜ್ ಈಕ್ವಲ್ ಟು ಏನಾಗತ್ತ? 30% ಈಸ್ ರೈಟ್ ಆನ್ಸರ್. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ವೆರಿ ಗುಡ್, ವೆರಿ ಗುಡ್. ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡತ್ತೀರಿ. ಓಕೆ, ಸೊ 30% ಆಯ್ತ್ರಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್, 3 ಬೇರೆ ಬೇರೆ ಕ್ರಾಸಿಂಗ್ ಗಳಲ್ಲಿ ಟ್ರಾಫಿಕ್ ದೀಪಗಳು ಕ್ರಮವಾಗಿ 30 ಸೆಕೆಂಡ್ಗಳು, 40 ಸೆಕೆಂಡ್ಗಳು ಮತ್ತು 60 ಸೆಕೆಂಡ್ಗಳ ನಂತರ ಬದಲಾಗುತ್ತದೆ. ಓಕೆ, ಸಿಂಪಲ್ ನೋಡ್ರಿ ಕಾನ್ಸೆಪ್ಟ್ ಏನದ ಇದು. ಈ ತರ ಪ್ರಶ್ನೆ ಬಂದ್ರೆ ನಿಮ್ ತಲೆಗೆ ಏನ್ ಓಡ್ಬೇಕಪ್ಪ ಅಂದ್ರೆ LCM ತಗೋಬೇಕು ಸರ್. ಅಷ್ಟ್ ನೆನಪಿಟ್ಕೊಂಡ್ಬಿಡ್ರಿ. ಈ ತರ ಪ್ರಶ್ನೆ ಬಂದ್ರೆ ಸಿಂಪಲ್ ಲಸ ಅನ್ನ ತಗೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಓಕೆ ಸರ್, ಹೆಂಗ್ರಿ? ಸೊ 3 ಬೇರೆ ಬೇರೆ ಕ್ರಾಸ್ ಅದಾವ್ರಿ. ಅಲ್ಲೊಂದೊಂದು ಸಿಗ್ನಲ್ ಅದ. ನಿಮ್ಗ್ ಗೊತ್ತಿರ್ತದ, ಹಳದಿ ಕೇಸರಿ. ಹೌದಾ? ಸಾರಿ, ಹಳದಿ ಮತ್ತೆ ರೆಡ್ ಮತ್ತು ಗ್ರೀನ್ ಕಲರ್ ಇರ್ತಾವ ನಿಮ್ಗೆ ಏನು ಸಿಗ್ನಲ್ ಅಲ್ಲಿ. ಸೊ ಬೇರೆ ಬೇರೆ 3 ಕಡೆಯಲ್ಲಿ ಒಂದೊಂದ್ ಏನಾಗತ್ರಿ? ಒಂದ್ 30 ಸೆಕೆಂಡ್ಗೆ, ಒಂದ್ 40 ಸೆಕೆಂಡ್ಗೆ, ಒಂದ್ 60 ಸೆಕೆಂಡ್ಗೆ ಬ್ಲಿಂಕ್ ಆಗತ್ತದ. ಅವ ಏನ್ ಕೇಳತ್ತಾನ? ಹಂಗಂದ್ರ ಒಂದೇ ಟೈಮಿಗೆ ಯಾವಾಗ ಆಗತ್ತ? ಇಂತ ಕ್ವಶನ್ಕ್ ಏನ್ ಮಾಡ್ರಿ? LCM ತಗೋಬೇಕು. ಅಂದ್ರ ಒಂದೆಷ್ಟದ ಸರ್? 30 ಸೆಕೆಂಡ್ ಅದ್ರಿ. ಇನ್ನೊಂದೆಷ್ಟಕ್ಕ? 40 ಸೆಕೆಂಡ್ಗಿ. ಇನ್ನೊಂದೆಷ್ಟು? 60 ಸೆಕೆಂಡ್ಗಿ. ಮೊದಲಿಂದ ಏನು ತಲಿ ಕೆಡ್ಸ್ಕೊಬೇಡ್ರಿ. ಡೈರೆಕ್ಟ್ ಏನ್ ಮಾಡ್ರಿ? ಲಸ ಅಂತ ತಗೋರಿ. ಓಕೆ, ಫಸ್ಟ್ ಎದ್ರಲ್ಲೇ ಶುರು ಮಾಡ್ತೀರಿ? ನಾ ಡೈರೆಕ್ಟ್ 10 ನೋಡ್ರಿ. 10 3 30, 10 4 40, 10 6 60. ಡೈರೆಕ್ಟ್ ನಂತರ ಸರ್ 3 ಮಗ್ಗಿತ್ತೋರಿ. 3 1 4 ಹೋಗಲ್ಲ, 3 2 ನಂತರ 2 ಮಗ್ಗಿ 2 1 2 2 2 1 ಸರ್ 2 1 1 1 1. LCM ಎಷ್ಟ್ ಬಂತಪ್ಪ? ಸರ್ LCM ರೀ 10 3 ನೋಡ್ರಿ. 10 ಗುಣಾಕಾರ 3 ಗುಣಾಕಾರ 2 ಗುಣಾಕಾರ 2, 10 3 30, 32 60, 62 ಎಷ್ಟಾಯ್ತು? 120 ಸೆಕೆಂಡ್ ಬಂತು. ಅರ್ಥ ಮಾಡ್ಕೊರಿ. ಇವೆಲ್ಲ ಕೊಟ್ಟಿದ್ದೆದ್ರ ಕೊಟ್ಟನವ? ಬೇಕಾದ್ರೆ ಚೆಕ್ ಮಾಡ್ರಿ. ಸೆಕೆಂಡ್ಗಳು ಅಂದ್ರ LCM ಕೂಡ ಎಲ್ಲಿ ಬರ್ತದ? 120 ಸೆಕೆಂಡ್ ಬರ್ತದ. ಬಟ್ ಕ್ವಶನ್ ಒಳಗ್ ಮುಂದ್ ಹೋಗಿ ಏನ್ ಕೇಳ್ಯಾನ? ಹಾಗಾದರೆ 30 ನಿಮಿಷಗಳಲ್ಲಿ ಅವು ಏಕಕಾಲದಲ್ಲಿ ಎಷ್ಟು ಬಾರಿ ಬದಲಾಗುತ್ತದೆ? ಫಸ್ಟ್ ಆಫ್ ಆಲ್ ಇದು ಕಂಡು ಹಿಡಿದಿದ್ದೇನು? 120 ಸೆಕೆಂಡಿಗೊಮ್ಮೆ 3 ಕೂಡ ಆನ್ ಆತಾವ್. LCM ಕಂಡು ಹಿಡಿದಿದ್ದೇನ್ರಿ ನೀವು? LCM ಏನ್ ಕಂಡು ಹಿಡಿದ್ರಲ್ಲ, 120 ಸೆಕೆಂಡಿಗೆ 3 ಒಮ್ಮೆ ಆಟೋಮೆಟಿಕ್ ಆನ್ ಆಗ್ತವು. ಮತ್ ನೆಕ್ಸ್ಟ್ 120 ನಿಮಿಷಕ್ಕೆ ಆಟೋಮೆಟಿಕ್ ಆನ್ ಆಗ್ತವು. ನೆಕ್ಸ್ಟ್ 120 ಸೆಕೆಂಡಿಗೆ ಏನಾಗುತ್ತ? ಆಟೋಮೆಟಿಕ್ ಆನ್ ಆಗ್ತವು. ಹಂಗ ಅವ ಏನ್ ಕೊಟ್ಟಾನ? 30 ನಿಮಿಷದಾಗ ಹಂಗ ಎಷ್ಟು ಬಾರಿ ಆತಾವು? ಸಿಂಪಲ್ ಅದ್ರಿ. ಸರ್ 120 ಸೆಕೆಂಡ್ ಅಂದ್ರೆ ನಾ 2 ಮಿನಿಟ್ ಬರಿಬಹುದಾ? ಒಪ್ತಿರೋ ಇಲ್ಲ? ಸರ್ 120 ಸೆಕೆಂಡ್ ಅಂದ್ರ 2 ನಿಮಿಷ ಹೌದಾ? 1 ನಿಮಿಷಕ್ಕೆ 60 ಸೆಕೆಂಡ್ ಅಂದ್ರೆ 120 ಸೆಕೆಂಡ್ ಅಂದ್ರೆ ಎಷ್ಟು? 2 ನಿಮಿಷ. ಟೋಟಲ್ ನಿಮ್ಗೆ ಎಷ್ಟು ಕೊಟ್ಟಾನ? ಸರ್ 30 ನಿಮಿಷನ್ಯಾಗ. ಸರ್ ಹಂಗಾರ 30 ಮಿನಿಟ್ನ್ಯಾಗ ಡಿವೈಡೆಡ್ ಬೈ ಮಾಡ್ರಿ. 2 ನಿಮಿಷಕ್ಕೊಮ್ಮೆ ಏನಲ್ಲತ್ತದ? ಆನ್ ಆಗತ್ತದ್ರಿ. 2 ನಿಮಿಷಕ್ಕೊಮ್ಮೆ ಆಲ್ಮೋಸ್ಟ್ ಎಲ್ಲ 3 ಆನ್ ಆಗತ್ತವು. ಹಂಗಂದ್ರ ಸರ್ 2 1 2 15 ಅಂದ್ರೆ ಎಷ್ಟು ಬಾರಿ? ಅಂದ್ರೆ 15 ಬಾರಿ ಏನಾಗುತ್ತ? 30 ನಿಮಿಷನ್ಯಾಗ ಒಮ್ಮೆ ಏನಾಗತ್ತವು? ಬ್ಲಿಂಕ್ ಆಗುತ್ತ. ಸೊ ರೈಟ್ ಆನ್ಸರ್ ಆಪ್ಷನ್ 2. ಅಲ್ಲ ರೀ, ಅರ್ಥ ಮಾಡ್ಕೋರಿ. ವೆರಿ ಗುಡ್ ಬಸವ. ದೀಪಾ, ವೆರಿ ಗುಡ್. ಓಕೆ, ಸೊ 15 ಬಾರಿ ಆಗತ್ರಿ. ಹಾಯ್ ಹಾಯ್ ಶಿವು. ಓಕೆ, ಗುಡ್. ನೆಕ್ಸ್ಟ್ ನೋಡ್ರಿ. ಸರ್ 4/11 ಮತ್ತು 16/33 ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟು? ನಿಮ್ಗೆ ಗೊತ್ತಿರ್ಬೇಕಲ್ಲ. ಸರ್ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, HCF ಕಂಡಿಡಿಯಲ್ಲತನ. ಭಿನ್ನ ರಾಶಿಗೆ HCF ಕಂಡಿಡಿಯೋದು ನಿಮ್ಗೆ ರೂಲ್ ಗೊತ್ತದ್ರಿ. ಹೆಂಗ್ ಸರ್ ಅಂದ್ರೆ ಸಪೋಸ್ A/B C/D ಇದ್ರೆ ಸರ್ ಇದ್ರದ್ದು ಏನು? ಭಿನ್ನ ರಾಶಿಗಳ ಲಸ ಅಥವಾ ಮಸ ಕಂಡಿಡಿಬೇಕಂದ್ರ ಸಿಂಪಲ್ ಡಿಪೆಂಡ್ ಆನ್ ಏನ್ ಕೇಳ್ಯಾನ ಅದ್ರ ಮೇಲಿನ ಇವಕ್ಕೇನಂತ ಕರಿತೀವಿ? ಅಂಶ. ಕೆಳಗಿನ ಏನಂತ ಕರಿತೇವಿ? ಛೇದ. ಅದ್ರದ್ರಿ
ಮ್ಯಾಲಿನ ಕೇಳನಲ್ಲಿ ಎಚ್ ಎಫ್ ಕೇಳನಂದ್ರ ಮ್ಯಾಲಿಂದ್ರ ಎಚ್ ಎಫ್ ತಗೋಬೇಕು, ಅದ್ರ ಡಿಪೆಂಡ್ ಆನ್ ಉಲ್ಟಾ ಏನ್ ಮಾಡ್ಬೇಕು ಎಲ್ಸಿಎಂ ತಗೋಬೇಕು. ಇಲ್ಲ ಸಪೋಸ್ ಕ್ವಶನ್ ಒಳಗಡೆ ಎಲ್ಸಿಎಂ ಕೇಳಿದ್ದ ಅಂದ್ರ ಮೇಲಿಂದು ಅಂಶಗಳದ ಲಸ ತಗೋಬೇಕು, ಕೆಳಗಿನ ಏನ್ ತಗೋಬೇಕು ಮಸ ತಗೋಬೇಕು. ಇದು ಬೇಸಿಕ್ ನಿಮ್ಗೆ ಗೊತ್ತಿರ್ಬೇಕು ನಮ್ ಕ್ಲಾಸ್ಗಳಲ್ಲಿ. ಓಕೆ, ಆಲ್ಮೋಸ್ಟ್ ನಾವು ಡಿಸ್ಕಷನ್ ಮಾಡೇವಿ ಇದ್ರ ಮೇಲೆ. ಓಕೆ ಸರ್, ಏನ್ ಕೊಟ್ಟಾನ 4/11 ಅದ್ರ ಜೊತೆಗೆ 16/33. ನಿಮಗೇನ್ ಕೇಳನ ಎಚ್ ಸಿ ಎಫ್ ಅನ್ನು ಕಂಡುಹಿಡಿ ಅಂದನ. ಹೌದ್ರಿ. ಸೊ ಎಚ್ ಸಿ ಎಫ್ ಕಂಡಿಡಿ ಅಂದನಂದ್ರ ಸಿಂಪಲ್ 4/16 ಏನ್ ಕಂಡಿಡ್ರಿ ಎಚ್ ಸಿ ಎಫ್ ಅಂದ್ರೆ ಮಸ ಕಂಡಿಡ್ಕೋರಿ. ಓಕೆ, ನಂತರ ಸರ್ 11/33 ಏನ್ ತೆಗಿಬೇಕಪ್ಪ ಲಸ ಕಂಡಿಡಿಬೇಕು ಸರ್. ಲಸ ಅಂದ್ರ ಎಲ್ ಸಿ ಎಫ್ ಸಿಂಪಲ್ ರೀ. ನೋಡ್ರಿ 4/16 ಮಸ ಎಷ್ಟಾಗತ್ತೆ ನಿಮ್ಗೆ ಗೊತ್ತದ. ಮಸ ಅಂದ್ರೆ ಸಿಂಪಲ್ ಸರ್, ಏನು ಒಂದು ಸಂಖ್ಯೆ ತಗೊಂಡ್ರ ಕಂಪ್ಲೀಟ್ ಆಗಿ ಭಾಗ ಹೋಗ್ಬೇಕು. ಹೌದಾ. ನೋಡ್ರಿ ಇಲ್ಲಿಗೆ ಎಂಡ್ ಆಯ್ತದ. ಯಾಕ ನೆಕ್ಸ್ಟ್ 1, 4 ಒಂದೇ ಮಗ್ಗೆಗೆ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಮಸ ಅಥವಾ ಎಚ್ ಎಫ್ ಎಷ್ಟು ಬಂತು ಸರ್ 4 ಬಂತು. ಅಂದ್ರೆ ಮಸ ಎಷ್ಟು ಬಂತು 4. ನಂತರ 11 ಮತ್ತು 33 ಏನ್ ತಗೋರಿ ಲಸ ತಗೋರಿ. ಸರ್ ಯಾವ್ದು 11 ಮಗ್ಗಿ ತಗೋರಿ ಡೈರೆಕ್ಟ್. 11 ಒಂದ್ಲೆ 11 ಮೂರ್ಲೆ 33 ಲಸ. ನೋಡ್ರಿ ಅಂಟಿಲ್ ಒಂದು ಬರ್ತನ ಡಿವೈಡ್ ಮಾಡ್ತಾನೆ ಹೋಗ್ಬೇಕು. ಲಸಾಕು ಮಸಾಕು ಇರೋ ಡಿಫ್ರೆನ್ಸ್ ಇದೆ. ಓಕೆ, ಮಸ ನೋಡ್ರಿ ಒಂದ್ ಸಂಖ್ಯೆ ತಗೊಂಡ್ರ ಕಂಪ್ಲೀಟ್ ಭಾಗ ಹೋಗ್ಬೇಕು ಎರಡು ಸಂಖ್ಯೆಗಳು, ಅವಾಗ ಮಾತ್ರ ಸಾಧ್ಯ. ಈಗ ನೋಡ್ರಿ ಇಲ್ಲಿ ನಾನ್ ಮಾಡ್ತೀನಿ ಲಸ ಹಂಗಲ್ಲ, ಕಂಪ್ಲೀಟ್ ಆಗಿ ಒಂದು ಬರುತ್ತಾನು ಮಾಡ್ಬೋದು. ಅಂದ್ರೆ ಇದು ಲಸ ಎಷ್ಟು ಬಂತಪ್ಪ ಸರ್ 11 ಗುಣಾಕಾರ 3 ಅಂದ್ರೆ ಎಷ್ಟಾಗತ್ತ 11 ಮೂರ್ಲೆ 33 ಅಂದ್ರೆ ಎಷ್ಟು ಬಂತು ಸರ್ ಲಸ 33 ಬಂತು. ಸಿಂಪಲ್. ಇದನ್ನೇ ಏನ್ ಮಾಡ್ರಿ 4/33 ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಏನ್ ಬರುತ್ತೆ ಆಪ್ಷನ್ 4. ವೆರಿ ಗುಡ್. ಆಲ್ಮೋಸ್ಟ್ ಎಲ್ಲಾರು ಆನ್ಸರ್ ಮಾಡತ್ತೀರಿ. ವೆರಿ ಗುಡ್. ಗುಡ್ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ ಸರ್. ಓಕೆ, ಈ ಪ್ರಶ್ನೆ ನೋಡ್ರಿ ಏನದ 6 ಮೀಟರ್ 50 ಸೆಂಟಿಮೀಟರ್, 3 ಮೀಟರ್ 50 ಸೆಂಟಿಮೀಟರ್ ಮತ್ತು 7 ಮೀಟರ್ 50 ಸೆಂಟಿಮೀಟರ್ ಉದ್ದಗಳನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ನಿಖರವಾಗಿ ಅಳೆಯಲು ಬಳಸುವ ಹಲಗೆ ಉದ್ದವನ್ನು ಕಂಡುಹಿಡಿಯಿರಿ. ಓಕೆ, ಸೊ ಹೆಂಗ್ ಮಾಡ್ಬೇಕ್ರಿ ಅರ್ಥ ಮಾಡ್ಕೋರಿ. ಏನದ್ರಿ ಒಂದು 6 ಮೀಟರ್ 50 ಸೆಂಟಿಮೀಟರ್ದು ಒಂದು, ಹೌದಾ. ಇನ್ನೊಂದೇನದ್ರಿ 3 ಮೀಟರ್ 50 ಸೆಂಟಿಮೀಟರ್ ಇನ್ನೊಂದದ. ಇನ್ನೊಂದದ 7 ಮೀಟರ್ 50 ಸೆಂಟಿಮೀಟರ್ ಇನ್ನೊಂದು ವಸ್ತು ಅದ. ಅದಕ್ಕ ಏನತ್ತಾನ ಅತ್ಯಂತ ಕಡಿಮೆ ಸಮಯದ ನಿಖರವಾಗಿ ಅಳೆಯಲು ಬಳಸುವ ಹಲಗೆ ಉದ್ದವನ್ನು ಕಂಡುಹಿಡ್ರಿ. ಅಂದ್ರೆ ಇವ್ ಮೂರೂ ಕುರ್ನು ಅಳಿಬೇಕು ಅಂತದೊಂದು ಸಾಧನ ಕಂಡುಹಿಡಿಬೇಕು. ಸರ್ ಇಂಥ ಲೆಕ್ಕಕ್ಕೆ ಏನ್ ಮಾಡ್ಬೇಕ್ರಿ ಸಿಂಪಲ್ ಎಚ್ ಸಿ ಎಫ್ ಅನ್ನ ಕಂಡುಹಿಡಿಬೇಕು. ಯಾಕಪ್ಪಾ ಅಂದ್ರ ಸಿಂಪಲ್ ನೋಡ್ರಿ ಹೆಂಗಂದ್ರ ಅದೊಂದು ಅಳತೆ ನೀವ್ ಹೆಂಗ್ ಹುಡುಕ್ಬೇಕಂದ್ರ ಇದು 6 ಮೀಟರ್ 50 ಸೆಕೆಂಡ್ನು ಅಳಿಬೇಕು. ಈ 3 ಮೀಟರ್ 50 ಸೆಂಟಿಮೀಟರ್ನು ಅಳಿಬೇಕು. ಮುಂದಿನದು 7 ಮೀಟರ್ 50 ಸೆಂಟಿಮೀಟರ್ ಅಳಿಬಹುದು. ಇದಕ್ಕೇನ್ರಿ ಇದೇ ಸಿಂಪಲ್. ಹೆಂಗಂದ್ರ ಒಂದು ಸಂಖ್ಯೆ ತಗೊಂಡ್ರ ಮೂರುದ್ರಾಗ ಭಾಗ ಹೋಗ್ಬೇಕು ಅಂತದಕ್ಕೆ ಯಾವ್ದು ಎಚ್ ಸಿ ಎಫ್ ಆಗತ್ತ. ಹಾಗಾಗಿ ಇಂಥ ಲೆಕ್ಕಕ್ಕೆ ಏನ್ ತಗೋಬೇಕ್ರಿ ಸರ್ ಮಸ ಅಥವಾ ಎಚ್ ಸಿ ಎಫ್ ಅನ್ನ ಕಂಡುಹಿಡಿಬೇಕು. ಸರ್ ಬಟ್ ಇಲ್ಲಿ ಹೆಂಗ್ರಿ ಮೀಟರ್ ಕೊಟ್ಟಾನ ಸೆಂಟಿಮೀಟರ್ ಕೊಟ್ಟಾನ. ನಿಮ್ಗ್ ಗೊತ್ತಿರ್ಲಿ 1 ಮೀಟರ್ ಅಂದ್ರೆ ಏನಿರ್ತದ ಸರ್ 100 ಸೆಂಟಿಮೀಟರ್ ಗೊತ್ತಿರ್ಲಿ ನಿಮ್ಗ. ಇದು ಏನಾಗತ್ತ ಕನ್ವರ್ಷನ್ ಮಾಡ್ಕೋಬೇಕ್ರಿ. ನನಗ್ ಹೇಳ್ರಿ 6 ಮೀಟರ್ ಅಂದ್ರೆ ಏನ್ ತಗೋತೀರಿ 600 ಸೆಂಟಿಮೀಟರ್ ಆಗುತ್ತ. ಅಂದ್ರೆ ಇದೊಂದ್ 50 ಸೆಂಟಿಮೀಟರ್ ಅಂದ್ರೆ ಹೆಂಗ್ ಬರ್ಕೋಬಹುದು ಇದನ್ನ ಸರ್ 650 ಸೆಂಟಿಮೀಟರ್. ಅರ್ಥ ಆಗಲ್ಲತ್ತ. ನಾ ಏನ್ ಮಾಡ್ದೆ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಯಾಕ ಮೀಟರ್ ಮತ್ತು ಸೆಂಟಿಮೀಟರ್ ಜೊತೆ ಕೊಟ್ಟಾನ. ನಿಮ್ಗ್ ಗೊತ್ತದ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಹಾಗಾಗಿ 600 ಮೀಟರ್ ಇದ್ದಿದ್ದು ಸೆಂಟಿಮೀಟರ್ ನ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗತ್ರಿ 600 ಸೆಂಟಿಮೀಟರ್ ಆಯ್ತು. ಅದ್ರ ಮುಂದೆ ಏನು 50 ಸೆಂಟಿಮೀಟರ್ ಕೂಡಿಸಿಡ್ರಿ 650 ಸೆಂಟಿಮೀಟರ್ ಆಯ್ತು. ಒಪ್ತಿರಿ. ಎಸ್. ನಂತರ ಇದು ಹೇಳ್ರಿ ಸರ್ 3 ಮೀಟರ್ ಸೆಂಟಿಮೀಟರ್ ಮಾಡಿದ್ರ 300 ಪ್ಲಸ್ ಇದೊಂದ್ 50 ಅದಂದ್ರ 350 ಸೆಂಟಿಮೀಟರ್ ಆಯ್ತು. ನಂತರ 7 ಮೀಟರ್ ಅದ ಇದನ್ನ ಸೆಂಟಿಮೀಟರ್ ನ ಕನ್ವರ್ಟ್ ಮಾಡ್ರಿ 700 ಆಯ್ತು ಪ್ಲಸ್ 50 ಅಂದ್ರ 750 ಸೆಂಟಿಮೀಟರ್ ಆಯ್ತು. ಈಗ ಇದ್ರದ್ದು ಮಸವನ್ನು ಕಂಡಿಡ್ರಿ. ನಿಮ್ಗೆ ಆಲ್ಮೋಸ್ಟ್ ಗೊತ್ತದ ಮಸ ಅಂದ್ರೆ ಏನು. ಸೊ ಎಲ್ಲಾನು ಭಾಗ ಹೋಗ್ಬೇಕು. ಸಪೋಸ್ ಈಗ ನೋಡ್ರಿ ಫಸ್ಟ್ ನಾ ಏನ್ ತಗೋತೀನಿ 10 ತಗೋತೀನಿ. ಸರ್ 10 ಈ 0 ಹೋದ್ರ 65 ಉಳಿತು. ಇಲ್ಲಿ ಏನ್ ಉಳಿತಪ್ಪ 35 ಉಳಿತು. ಇಲ್ಲಿ 75 ಉಳಿತು. ನೆಕ್ಸ್ಟ್ ಏನ್ ತಗೋಬೇಕು 5 ತಗೋಬೇಕ್ರಿ. ಸರ್ 5 ಒಂದ್ಲೆ ಎಷ್ಟು ಉಳಿತೀರ 1 5 ಅಂದ್ರ 5 ಮೂರ್ಲೆ 5 13 ಹೋಯ್ತು. ನಂತರ 5 ಒಳ್ಳೆ 35 5 ಒಂದ್ಲೆ 5 ಇಲ್ಲೇ 25. ನಂತರ ಏನ್ರ ಹೋಗುತ್ರಿ ಇಲ್ಲ ಸರ್. ಕಾರಣ ಏನು ಇಲ್ಲಿಗೆ ಎಂಡ್ ಆಯ್ತು ನಮ್ದು ಮೋಸ. ಯಾಕ 13 7 15 ಒಂದೇ ಸಂಖ್ಯೆಯಲ್ಲಿ ಬರಾಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಮೋಸ ಎಷ್ಟು ಬಂತಪ್ಪ ಸರ್ ಮೋಸ ಅಥವಾ ಎಚ್ ಸಿ ಎಫ್ ಇಸ್ಕ್ವಲ್ ಟು ಸರ್ 10 ಗುಣಾಕಾರ 5 ಆಯ್ತು. ಅಂದ್ರೆ ಎಷ್ಟಾಯ್ತು 50 ಸೆಂಟಿಮೀಟರ್. ಅಂದ್ರ ಆ ಅಳತೆಯ ಸಾಧನ ಎಷ್ಟಿರ್ಬೇಕಪ್ಪ ಅಂದ್ರ 50 ಸೆಂಟಿಮೀಟರ್ ಇರೋದೊಂದು ಸಾಧನ ತಗೊಂಡು ಲೆಕ್ಕ ಮಾಡಿದ್ರ ನಿಮ್ಗೆ ಈಸಿಯಾಗಿ ಬರುತ್ತ.
ವೆರಿ ಗುಡ್ ಬಸವರಾಜ್, ಗುಡ್. ಆಕಾಶ್ 25 ಸೆಂಟಿಮೀಟರ್ ಅಲ್ಲ ರೀ, ರಾಂಗು. ಓಕೆ, ಡನ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸರ್, ಒಂದು ನಿಗದಿತ ಮೊತ್ತವು ಸರಳ ಬಡ್ಡಿಯಲ್ಲಿ 8 ವರ್ಷ 6 ತಿಂಗಳಲ್ಲಿ ಅದರ ದುಪ್ಪಟ್ಟಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ನೋಡ್ರಿ, ಈ ತರ ಪ್ರಶ್ನೆಗೆ ಹೆಂಗ್ ಮಾಡ್ಬೇಕು? ಸಿಂಪಲ್ ನಿಮ್ಗೆ ಟ್ರಿಕ್ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಏನ್ರಿ, ಸಮಯ ನೋಡ್ರಿ ನನಗೆ ಏನ್ ಕೊಟ್ಟಾನ, 8 ವರ್ಷ 6 ತಿಂಗಳು. ಓಕೆ, ಈಗ ನೋಡ್ರಿ, 8 ವರ್ಷ 6 ತಿಂಗಳು ನೋಡ್ರಿ. ಇದು 8 ವರ್ಷ ಎಕ್ಸಾಕ್ಟ್ ಕೊಟ್ಟಿದ್ದಂದ್ರ ನಮ್ಗೆ ಈಸಿ ಆಕಿತ್ತು ಕ್ಯಾಲ್ಕುಲೇಷನ್ ಮಾಡಕ. ಮುಂದೆ ತಿಂಗಳು ಕೊಟ್ಟಾಗ ಅದನ್ನ ಏನ್ ಮಾಡ್ಬೇಕ್ರಿ, ಕನ್ವರ್ಷನ್ ಮಾಡ್ಬೇಕ್ರಿ. ಅದಕ್ಕ ವರ್ಷಕ್ಕೆ ಕನ್ವರ್ಷನ್ ಮಾಡ್ಬೇಕು, ಇಲ್ಲ ಅಂದ್ರೆ ನಮಗ್ ಪ್ರಾಬ್ಲಮ್ ಬರುತ್ತೆ ಇದು. ಹೌದಾ ಸರ್? 8 ವರ್ಷ ಓಕೆ ರೀ, ಮುಂದಿನ 6 ತಿಂಗಳನ್ನ ಏನ್ ಮಾಡ್ಬೇಕು ಸರ್, ಇದನ್ನ ಕನ್ವರ್ಟ್ ಮಾಡ್ಬೇಕ್ರಿ. ಕನ್ವರ್ಟ್ ಮೀನ್ಸ್ ಎದಕ್ಕ? ವರ್ಷಕ್ಕೆ. ಓಕೆ, ಹೆಂಗ್ ಮಾಡುದು ಸರ್ ವರ್ಷಕ್ಕೆ ಕನ್ವರ್ಟ್? ಸಿಂಪಲ್ ಸರ್, 8 ವರ್ಷದಂತೂ ನಮ್ ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಾಬ್ಲಮ್ ಎಲ್ಲಿ? 6 ತಿಂಗಳದು. ಅಂದ್ರೆ ಸಿಂಪಲ್ 6ಕ್ಕೆ ಡಿವೈಡೆಡ್ ಬೈ 12 ಮಾಡ್ಬಿಡ್ರಿ. ಕಾರಣ ಏನ್ರಿ, ನಾ ಯಾಕೆ ಡಿವೈಡೆಡ್ ಬೈ 12 ಮಾಡ್ದೆ ಅಂದ್ರ 1 ವರ್ಷಕ್ಕೆ 12 ತಿಂಗಳುಗಳು. ಓಕೆ, ಹಾಗಾಗಿ ಡೈರೆಕ್ಟ್ ಏನಾಗುತ್ತೆ ಸರ್, 6 ಒಂದ್ಲೆ 6 ಎರಡ್ಲೆ ಎಷ್ಟು ಬಂತ್ರಿ? ಸಿಂಪಲ್ 8 1/2. ಇದನ್ನ ಏನಾಯ್ತು, ಮಿಶ್ರ ಭಿನ್ನರಾಶಿ ಇದನ್ನ ಕಾಮನ್ ಭಿನ್ನರಾಶಿ ತೊಂಬರ್ರಿ. ಸರ್ 8 ಎರಡ್ಲೆ 16 1 17/2 ವರ್ಷ. ಈಗ ನಿಮಗೆ ಏನಾಗುತ್ತೆ, ಇದು ಎದ್ರಾಗ ಕನ್ವರ್ಟ್ ಆಯ್ತಪ್ಪ ಅಂದ್ರೆ ವರ್ಷದಲ್ಲಿ ಕನ್ವರ್ಟ್ ಆಯ್ತು. ಯಾವ್ದು? ಟೈಮ್. ಕ್ಲಿಯರ್? ಓಕೆ ಸರ್, ಇದು ಏನ್ ಮಾಡಿದ್ರಿ ಇಲ್ಲಿ ತನ ನೀವು? ಜಸ್ಟ್ ಟೈಮ್ ನ 8 ವರ್ಷ 6 ತಿಂಗಳು ಕೊಟ್ಟಿದ್ದನ್ನ ವರ್ಷಕ್ಕೆ ಕನ್ವರ್ಟ್ ಮಾಡಿದ್ರಿ. ಓಕೆ ಸರ್, ಈಗ ನಮಗ್ ಬರ್ರಿ. ಒಂದು ನೋಡ್ರಿ, ಇದ್ರಾಗ ಎಲ್ಲರೇ ನಿಮ್ಗ್ ಗೊತ್ತದ ಫಾರ್ಮುಲಾ, ಎಸ್ ಐ ಇಸ್ ಕೊಟ್ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಬಟ್ ಒಂದರ ಡೇಟಾ ಕೊಟ್ಟಾನ, ಸಮಯ ಒಂದ್ ಬಿಟ್ಟು ಏನೂ ಕೊಟ್ಟಿಲ್ಲ ಅವ. ಇಂಥದಕ್ಕ ಫಾರ್ಮುಲಾ ಯೂಸ್ ಆಗೋದು ಕಷ್ಟ. ಹಾಗಾಗಿ ಇದಕ್ಕೆ ಏನ್ ಮಾಡ್ಬೇಕು ಸರ್, ಟ್ರಿಕ್. ಏನ್ ಸರ್ ಟ್ರಿಕ್ ಅಪ್ಪ ಅಂದ್ರೆ, ಸೊ ಅರ್ಥ ಮಾಡ್ಕೋರಿ. ಒಂದು ನಿಗದಿತ ಮೊತ್ತ ಎಷ್ಟ್ ಇಟ್ಟನ್ ಗೊತ್ತಿಲ್ಲ, ನಾ ಅನ್ಕೋತೀನಿ 100 ರೂಪಾಯಿ ಇಟ್ಟಿನ ತಿಳ್ಕೊತೀನಿ. ನಾ ಎಷ್ಟ್ರಿ? 100 ರೂಪಾಯಿ ಇಟ್ಕೊಂಡಿನಿ. ಏನಾಗತ್ತದು? ಎಷ್ಟು ವರ್ಷನಾಗ? 8 ವರ್ಷ 6 ತಿಂಗಳಾಗ ಅಂದ್ರೇನ್ರಿ 17/2 ವರ್ಷನಾಗ ಎಷ್ಟಾಗತ್ತದ ರೊಕ್ಕ? ದುಪ್ಪಟ್ಟು ಆಗತ್ತದ. ಅಂದ್ರೆ 100 ರೂಪಾಯಿ ಇದ್ದಿದ್ದು ಡಬಲ್ ಆಗತ್ತಂದ್ರ ಎಷ್ಟಾಗಿರ್ಬೇಕ್ರಿ? 200 ರೂಪಾಯಿ ಆಗಿರ್ಬೇಕಾ? ಒಪ್ತೀರಿ? ಸರ್, 100 ರೂಪಾಯಿ ಇದ್ದಿದ್ದು 200 ಆಗತ್ತ. ಅವನೇ ಹೇಳ್ಯಾನ, ಯಾಕ? ದುಪ್ಪಟ್ಟು. ಬಟ್ ಎಷ್ಟ್ ಇಟ್ಟಾನ ಗೊತ್ತಿಲ್ಲ, ನಾ ಇಮ್ಯಾಜಿನ್ ಮಾಡ್ಕೊಳ್ಳೋದು. 100 ರೂಪಾಯಿ ಇದ್ದಿದ್ದು ದುಡ್ಡು ಎಷ್ಟಾಗತ್ತದ? 200 ರೂಪಾಯಿ ಆಗತ್ತದ. ನನಗ್ ಹೇಳ್ರಿ, 100 ಇದ್ದಿದ್ದು 200 ಆಗ್ಯದಂದ್ರ ಎಷ್ಟ್ ರೂಪಾಯಿ ಬಡ್ಡಿ ಹಾಕ್ದಂಗ ಆಯ್ತ್ರಿ ಅವ? ಸರ್, 100 ರೂಪಾಯಿ ಬಡ್ಡಿ ಹಾಕ್ದಂಗ ಆಯ್ತು. ಒಪ್ತೀರಿ? ಯಾಕಂದ್ರ 100 ರೂಪಾಯಿ ಇಟ್ಟಿದ್ದು 200 ಆಗತ್ತದ, ಡಬಲ್ ಆಗತ್ತದ ಅಂದ್ರ ಬಡ್ಡಿ ಎಷ್ಟ್ ಹಾಕದಂಗಾಯ್ತು? 100 ರೂಪಾಯಿ. ಬಟ್ 8 ವರ್ಷನಾಗ ಇಲ್ಲಿ ನೋಡಿ, ಡಿವೈಡ್ ಮಾಡ್ಬಿಡ್ರಿ ಅದಕ್ಕ 17/2. ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಸರ್, 17/2 ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಸರ್? ಇದು ಕೆಳಗಿನ ಎರಡು ಮೇಲೆ ಹೋಗುತ್ತೆ. ಅಂದ್ರೆ 100 ಗುಣಾಕಾರ 2 ಡಿವೈಡೆಡ್ ಬೈ 17. ಸರ್ ಏನಾಯ್ತ್ರಿ? ಸರ್ 200ಕ್ಕ 17 ಭಾಗಾಕಾರ ಮಾಡ್ಬೇಕು. ಸರ್ ಸೈಡಿ ನಿಮ್ಗೆ ಬರ್ಲಿಲ್ಲ ಅಂದ್ರ ಭಾಗಾಕಾರ ಮಾಡ್ರಿ. ಸರ್ 17 ಒಂದಲೆ 17 ರೀ. ಸರ್ ಎಷ್ಟು ಉಳಿತಪ್ಪ ಇದ್ರಾಗ? ಸರ್ 10 7 3 0 ಮತ್ತೆ 0 ಇಳಿಸುತ್ರಿ. ಮತ್ತೆ 17 ಒಂದ್ಲೆ 17 ಸರ್. ಮತ್ತೆ ಏನ್ ಉಳಿತ್ರಿ? ಸರ್ 3 ಉಳಿತು. ಇಲ್ಲಿ ಏನ್ ಉಳಿತು? 1 ಉಳಿತು. ಪಾಯಿಂಟ್ ಕೊಟ್ಟು ಏನ್ ತೋತ್ರಿ? 0 ತೋತ್ರಿ. ಮುಂದೆ ಮಾಡೋ ಅವಶ್ಯಕತೆ ನೋಡ್ರಿ, 11 ಪಾಯಿಂಟ್ ಇರೋದು ಒಂದೇ ಆಪ್ಷನ್ ಅದ. ಹಾಗಾಗಿ ರೈಟ್ ಆನ್ಸರ್ 11.76 ಇಸ್ ರೈಟ್ ಆನ್ಸರ್, ಆಪ್ಷನ್ ಎ. ಕ್ಲಿಯರಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? 11.76 ಇಸ್ ರೈಟ್ ಆನ್ಸರ್. ವೆರಿ ಗುಡ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಸರ್, ನಂತರ ನೋಡ್ರಿ, 2 ಕಾರುಗಳದಾವ್ ಸರ್. 2 ಕಾರುಗಳು ಒಂದೇ ಬಿಂದುವಿನಿಂದ ಪ್ರಯಾಣವನ್ನು ಪ್ರಾರಂಭಿಸಾವ್. ಏನ್ ಸರ್? ಒಂದೇ ದಿಕ್ಕಿಗೆ ಹೊಂಟಾವ ಅಂತ ಹೇಳತ್ತಾನ. 2 ಕಾರ್ ಅದಾವ್ರಿ, ಒಂದೇ ದಿಕ್ಕಿಗೆ ಚಲಿಸಾತಾವ್. ಅವು ಒಂದೇ ದಿಕ್ಕಿನ ಕಡೆ ಚಲಿಸುತ್ತಿವೆ. ಒಂದು ಕಾರ್ ನೋಡ್ರಿ, ಸಪೋಸ್ ನೋಡ್ರಿ, ಈಗ ಒಂದ್ ಕಾರ್ ಅದ. ಎಷ್ಟ್ ಅದಪ್ಪ ಇದ್ರ ಸ್ಪೀಡ? ಸರ್ 55 ಕಿಲೋಮೀಟರ್ ಪರ್ ಅವರ್ ಅದ ಒಂದ್ ಕಾರ್. ಓಕೆ, ಸೊ ಎಸ್, ಇದು ಒಂದ್ ಕಾರ್ ಅದ, 55 ಕಿಲೋಮೀಟರ್ ಪರ್ ಅವರ್ ಹೊಂಟದ. ಇನ್ನೊಂದ್ ಕಾರ್ ಅದ ಸರ್, ಹೌದಾ? ಇನ್ನೊಂದ್ ಕಾರ್ ಅದ ಸರ್. ಸೊ ಇದು ಎಷ್ಟ್ ಸ್ಪೀಡ್ಲೆ ಹೊಂಟದಪ್ಪ? ಸರ್ 75 ಕಿಲೋಮೀಟರ್ ಪರ್ ಅವರ್ಲೆ ಹೊಂಟದ. ಹೆಂಗ್ ಹೊಂಟಾವ್ ಎರಡು? ಸರ್ ಒಂದೇ ದಿಕ್ಕಿಗೆ ಹೋಗ್ತಾ ಇದಾವೆ. ಓಕೆ ಸರ್. ಆಮೇಲೆ ಏನತ್ತಾನ, 3 ಗಂಟೆಗಳ ನಂತರ ಅವೆರಡು ಎಷ್ಟು ದೂರದಲ್ಲಿರ್ತಾವು ಅಂತ ಕೇಳತ್ತಾನ. ಓಕೆ, ಹ್ಯಾಂಗ್ ಸರ್ ಇದ್ರ ಅರ್ಥ?
ನೋಡ್ರಿ ಒಂದ್ ಕಾರ 55 ಕಿಲೋಮೀಟರ್ ಹೊಂಟದ ಅಂದ್ರೆ ಏನ್ರಿ 55 ಕಿಲೋಮೀಟರ್ ಪರ್ ಅವರ್ ಅಂದ್ರೇನು ಪ್ರತಿ ಗಂಟೆಗೆ 55 ಕಿಲೋಮೀಟರ್. ಇನ್ನೊಂದ್ ಕಾರ್ ಹೊಂಟದ 75 ಕಿಲೋಮೀಟರ್ ಪರ್ ಅವರ್ ಅಂದ್ರ ಪ್ರತಿ ಗಂಟೆಗೆ 75 ಕಿಲೋಮೀಟರ್. ನಿಮ್ ನೋಡಿದ್ರೆ ಗೊತ್ತಾಗಬೇಕು ಎರಡನೇ ಕಾರ್ ಸ್ಪೀಡ್ ನಾಗ ಅದ ಅಂದ್ರೆ ಇದು ಪಕ್ಕ ಮುಂದ್ ಹೋಗಿರ್ತದ್ರಿ ಓವರ್ಟೇಕ್ ಮಾಡಿ. ಅಂದ್ರೆ ಇದ್ರ ಮಧ್ಯೆ ಎಷ್ಟು ಕಿಲೋಮೀಟರ್ ದೂರ ಡಿಸ್ಟೆನ್ಸ್ ಅದ ಅಂತ ಕೇಳತ್ತಾನ. ನನಗ್ ಹೇಳ್ರಿ ನಿಮ್ಗ್ ಗೊತ್ತಿರ್ಬೇಕು ಏನಪ್ಪಾ ಅಂದ್ರ ಒಂದೇ ದಿಕ್ಕಿಗೆ ಹೋದಾಗ ಒಂದೇ ದಿಕ್ಕಿಗೆ ಚಲಿಸುವಾಗ ಏನಾಗುತ್ತ ಸ್ಪೀಡ್ ಯಾವಾಗ್ಲೂ ಏನಾಗುತ್ತ ಸ್ಪೀಡ್ ಮಸ್ಟ್ ಬಿ ಮೈನಸ್ S1 ಮೈನಸ್ S2 ಅಥವಾ S2 ಮೈನಸ್ S1 ಎರಡು ಸ್ಪೀಡ್ ಕಳಿಬೇಕ್ರಿ. ಹೆಂಗ್ ಸರ್ ಸ್ಪೀಡ್ ಇಸ್ಕೊಲ್ಟ್ ಏನಾಗುತ್ತೆ ಇದು 75 ಕಿಲೋಮೀಟರ್ ಪರ್ ಅವರ್ ಹೊಂಟದ ಇದು ಎಷ್ಟು 55 ಕಳೆದ್ರೆ ಎಷ್ಟಾಗತ್ರಿ ಸರ್ 20 ಕಿಲೋಮೀಟರ್ ಪರ್ ಅವರ್ ಬಂತು. ಇದು ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರ ಮುಗಿದು ಹೋಯ್ತು ಈಜಿ. ಕ್ಲಿಯರಾ ನಾ ಯಾಕೆ ಕಳ್ದರಿ ನಿಯಮ ಒಂದೇ ದಿಕ್ಕಿಗೆ ಯಾವುದೇ ಎರಡು ವಾಹನ ರೈಲ್ ಅಂತ ತಗೋರಿ ಕಾರ್ ಅಂತ ತಗೋರಿ ಒಂದೇ ದಿಕ್ಕಿಗೆ ಹೋಗ್ತಾ ಇದ್ರೆ ಏನ್ ಮಾಡ್ಬೇಕು ಸ್ಪೀಡ್ ಅನ್ನ ಕಳಿಬೇಕು. ಸರ್ ಅಪೋಸಿಟ್ ಬರ್ತಾ ಇದ್ರೆ ಯಾವಾಗ್ಲೂ ಸ್ಪೀಡ್ ಅನ್ನ ಕೂಡಿಸಬೇಕು. ಇದು ಎರಡು ನಿಯಮ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಓಕೆ ಸರ್ ನಿಮ್ಗೆ ಗೊತ್ತದ ಸರ್ ಫಾರ್ಮುಲಾ ಏನ್ರಿ ನಿಮಗೇನ್ ಕಂಡಿಡ್ಬೇಕು ಹಂಗಂದ ಅದ್ರ ಮಧ್ಯೆ ಇರುವಂತ ದೂರ ಕಂಡಿಡಿ ಅಂದನ. ಸರ್ ಏನ್ ಕಂಡಿ ಅಂದನ ನಿಮ್ಗ ಡಿಸ್ಟೆನ್ಸ್ ಅಂದ್ರೆ ದೂರವನ್ನು ಕಂಡಿಡಿ ಅಂದನ. ಹೌದಾ ಸೊ ಡಿಸ್ಟೆನ್ಸ್ ಇಸ್ಕೊಲ್ ಟು ಕ್ವಶನ್ ಮಾರ್ಕ್ ಅದ. ಸೊ ಫಾರ್ಮುಲಾ ಗೊತ್ತದ ನಿಮ್ಗೆ ಸರ್ ಡಿಸ್ಟೆನ್ಸ್ ಇಸ್ಕೊಲ್ ಟು ಸ್ಪೀಡ್ ಇಂಟು ಟೈಮ್. ಹೌದಾ ಸ್ಪೀಡ್ ಏನ್ ಹೇಗ ಕಂಡು ಹಿಡ್ಕೊಂಡ್ರಿ ಎಷ್ಟದಪ್ಪ ಸರ್ 20 ಕಿಲೋಮೀಟರ್ ಪರ್ ಅವರ್. ಸಮಯ ಎಷ್ಟು ಗಂಟೆಯಲ್ಲಿ ಕೊಟ್ಟನವ ಸರ್ 3 ಗಂಟೆಯಲ್ಲಿ ಅಂದ್ರೆ ಸಿಂಪಲ್ ಗುಣಾಕಾರ ಮಾಡ್ರಿ ಅಂದ್ರ ಅದ್ರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರ್ತದ ಸರ್ 60 ಕಿಲೋಮೀಟರ್ ಇರ್ತದ್ರಿ. ಸೊ ಆನ್ಸರ್ ಏನಾಗತ್ತ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಕಾರಣ ಏನ್ರಿ ಸರ್ ಇದು 75 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಹೋಗ್ತದಂದ್ರ ಅಫ್ಕೋರ್ಸ್ ಇದು ಮುಂದೆ ಹೋಗ್ಬೇಕು. ಹಾಗಾಗಿ ಅದ್ರ ಮಧ್ಯೆ ಡಿಫರೆನ್ಸ್ ಅಂದ್ರೆ ಎಷ್ಟು ಕಿಲೋಮೀಟರ್ ಇರ್ತಂದ್ರ 60 ಕಿಲೋಮೀಟರ್ ಈಸ್ ರೈಟ್ ಆನ್ಸರ್. ವೆರಿ ಗುಡ್. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಸರ್ ಏನ್ ಕೊಟ್ಟಾನ್ರಿ ಕ್ವಶನ್ ಸಾಲ ನೀಡಿದ ಒಂದು ಮೊತ್ತದ ಮೇಲೆ ರಾಹುಲ್ 3ನೇ ವರ್ಷಕ್ಕೆ 2996 ಮತ್ತು 2ನೇ ವರ್ಷಕ್ಕೆ 1400ರಷ್ಟು ಬಡ್ಡಿಗಳನ್ನು ಗಳಿಸುತ್ತಾನೆ. ಈ ಸಾಲವನ್ನು ಒಂದು ವೇಳೆ ವಾರ್ಷಿಕವಾಗಿ ಬಡ್ಡಿಯನ್ನು ಲೆಕ್ಕ ಹಾಕುವ ವಿಧಾನದಲ್ಲಿ ಚಕ್ರ ಬಡ್ಡಿ ನೀಡಿದ್ದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ನೋಡ್ರಿ ಇಂಥ ಪ್ರಶ್ನೆಗೆ ನೋಡಕ್ ಇಷ್ಟು ದೊಡ್ಡದಿದೆ. ಓಕೆ ಎದ್ರ ಮೇಲದ್ರಿ ಲೆಕ್ಕ ಇದು ಚಕ್ರ ಬಡ್ಡಿ ಮೇಲದ. ಬಾಳ ಸಿಂಪಲ್ ಆಗಿ ಮಾಡ್ತೀನಿ ನಾನು ಹೇಳ್ರಿ ಹೆಂಗ್ ಮಾಡ್ಬೇಕು ಎಷ್ಟ್ರಿ ನೋಡ್ರಿ ಇಂತ ಲೆಕ್ಕಕ್ ಫಾರ್ಮುಲಾ ಹಾಕಿದ್ರೆ ನಿಮ್ಗೆ ವರ್ಕೌಟೇ ಆಗಲ್ಲ. ಹೌದಾ ಹೆಂಗತ್ತಾನ ಸರ್ 2ನೇ ವರ್ಷಕ್ಕ 1400 ಆಗ್ಯದತ್ ಬಡ್ಡಿ ನಂತರ 3ನೇ ವರ್ಷಕ್ಕ 2996 ಆಗ್ಯದ ಹಂಗಾರ ಬಡ್ಡಿ ದರ ನೋಡ್ರಿ ಸಿಂಪಲ್. ನಾ ಹೇಳ್ತೀನಿ ಹಂಗಾರ ನೀ ಎಷ್ಟ್ ಇಷ್ಟಿದಪ್ಪ ಬ್ಯಾಂಕ್ನಾಗ ಎಷ್ಟು ಇಟ್ಟಿ ಗೊತ್ತಿಲ್ಲ ನನಗ್ ಅಸಲು ಬೆಲೆ ನಾ ತೋತೀನಿ ಅಸಲು ಬೆಲೆ ಇಟ್ಟಿದ್ದು ಎಷ್ಟಾಗತ್ತದ್ರಿ ಸರ್ 2 ವರ್ಷನ್ಯಾಗ. ಹೌದಾ ಸರ್ 2 ವರ್ಷನಾಗ ಎಷ್ಟಾಗತ್ತದ 1400 ರೂಪಾಯಿ ಆಗತ್ತದ ಅವನೇ ಹೇಳ್ಯಾನ ನೋಡ್ರಿ ಎಲ್ಲಿ 2ನೇ ವರ್ಷಕ್ಕೆ 1400ರಷ್ಟು ಬಡ್ಡಿ ಆಗತ್ತದ. ಓಕೆ ನಂತರ ಇದೇ ದುಡ್ಡು 3ನೇ ವರ್ಷಕ್ಕೆ ಅಂದ್ರೆ 2ನೇ ವರ್ಷಕ್ಕೆ 1400 ಇದೇ ದುಡ್ಡು ಸರ್ 3ನೇ ವರ್ಷಕ್ಕೆ. ಹೌದಾ ಸರ್ 3ನೇ ವರ್ಷಕ್ಕೆ ಎಷ್ಟಾಗತ್ತದ ಸರ್ 2996 ರೂಪಾಯಿ ಆಗತ್ತದ. ಇಷ್ಟು ಬರ್ಕೊಡ್ರಿ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡ್ತದ. ಅಂದ್ರೆ ಎಷ್ಟು ವರ್ಷಕ್ಕಪ್ಪ ಇದು 3 ವರ್ಷಕ್ಕ. ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಯ್ತಾ ಸರ್ ಎಷ್ಟ್ ಇಟ್ಟನ್ ಗೊತ್ತಿಲ್ಲ 2 ವರ್ಷಕ್ಕೆ ಎಟ್ಟಾಗ್ಯದ ಬಡ್ಡಿ 1400 ಆಗ್ಯದ. ನಂತರ ಅದೇ ಬಡ್ಡಿ 3 ವರ್ಷಕ್ಕೆ ಎಟ್ಟಾಗ್ಯದ 296. ನನಗ್ ಹೇಳ್ರಿ ಎಷ್ಟ್ ಗ್ಯಾಪ್ ಆಯ್ತ್ರಿ ವರ್ಷದ್ದು ಸರ್ 2 ವರ್ಷ ಮತ್ತು 3 ವರ್ಷ ಅಂದ್ರೆ ಎಷ್ಟಾಯ್ತು ಸಿಂಪಲ್ ಸರ್ 1 ವರ್ಷ ಗ್ಯಾಪ್ ಆಯ್ತು. ಹೌದಾ ನನಗ್ ಹೇಳ್ರಿ ಹಂಗಾರ 1400 ರೂಪಾಯಿ ಇದ್ದಿದ್ದು 2996 ಆಗ್ಯದಂದ್ರ ಎಷ್ಟಾಯ್ತ್ರಿ 1 ವರ್ಷಕ್ ಬಡ್ಡಿ ಸಿಂಪಲ್ ಚೆಕ್ ಮಾಡ್ರಿ ಸರ್ ಎಷ್ಟ್ರಿ ಸರ್ 6 6 9 9 9 4 ಹೋದ್ರೆ ಎಷ್ಟು 5 2 1 ಅಂದ್ರ 15 ಅಂದ್ರ 1596 ರೂಪಾಯಿ ಬಡ್ಡಿ ಆಯ್ತು. ಹಂಗಾರ ಮೊದ್ಲಿಗೆ ಎಷ್ಟಿತ್ತು ಟೋಟಲ್ ಅಮೌಂಟ್ ಮೂಲ ಬೆಲೆ ಸರ್ 1400 ಇತ್ತು. ಪರ್ಸೆಂಟೇಜ್ ಗುಣಾಕಾರ 100 ಮಾಡ್ರಿ ನಿಮ್ಗೆ ಆಟೋಮೆಟಿಕ್ ರೇಟ್ ಸಿಕ್ತು. ಕ್ಲಿಯರ್ ನಾ ಯಾತ್ರ ಮಾಡಿದೆ ಸರ್ 2 ವರ್ಷಕ್ಕೆ 1400 ಆಗ್ಯದ ಅದೇ ರೊಕ್ಕ 3 ವರ್ಷಕ್ಕೆ 2996 ಆಗ್ಯದ. 1400 ಇದ್ದು 2996 ಆಗ್ಯದ ಯಾಕ ಹೆಚ್ಚಿಗೆ ಆಗ್ಯದ ಕಳದ್ ನೋಡ್ರಿ ಸರ್ ಎಷ್ಟ್ ಸಿಕ್ತು 1596 ಬಡ್ಡಿ. ಮತ್ 2 ವರ್ಷಕ್ಕೆ ಎಷ್ಟಿತ್ತು ಬಡ್ಡಿ ಅದನ್ನ ಡಿವೈಡೆಡ್ ಬೈ 2 ರೀ ನಿಮ್ಗೆ ಆನ್ಸರ್ ಸಿಕ್ಬಿಡ್ತದ ಸರ್ 2 ಡೈರೆಕ್ಟ್ ನೋಡ್ರಿ 14 ಬಗ್ಗೆ 14 ಒಂದ್ಲೆ 14 ಒಂದ್ಲೆ 14 ಎಷ್ಟು ಉಳಿತು 1 ಉಳಿತು ಮತ್ತೆ 14 ಒಂದ್ಲೆ 14 ನಂತರ 14 4ಲೆ 56. ಸೊ ಹಾಗಾಗಿ ಬಡ್ಡಿ ದರ ರೇಟ್ ಪರ್ಸೆಂಟೇಜ್ ಕೊಲ್ಟೆ ಎಷ್ಟಾಗತ್ತ 114% ಈಸ್ ರೈಟ್ ಆನ್ಸರ್. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ವೆರಿ ಗುಡ್ ಬಸವರಾಜ್. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ನಂತರ ಸರ್ ಏನ್ ಕೊಟ್ಟಾನ್ರಿ ಪಿ ಅವರು ಕ್ಯೂ ಗಿಂತ 20% ಕಡಿಮೆ ಅಂಕಗಳನ್ನು ಪಡೆದಿದ್ದಾರೆ. ಓಕೆ
ಆರ್ ಅವರು ಕ್ಯೂಗಿಂತ 20% ಕಡಿಮೆ ಅಂಕಗಳನ್ನು ಪಡೆದಿದ್ದಾರೆ. ಒಂದು ವೇಳೆ ಆರ್ ಅವರು 160 ಅಂಕಗಳನ್ನು ಪಡೆದಿದ್ದರೆ ಪಿ ಪಡೆದ ಅಂಕಗಳೆಷ್ಟು? ನೋಡ್ರಿ ಏನ್ ಕೊಟ್ಟಾನ. ಸೊ ಪಿ ಅವರು ಯಾರಿಗ್ರಿ? ಪಿ ಅವರು ಕ್ಯೂ ಅವರಿಗಿಂತ ನೋಡ್ರಿ ನಾ ಯಾವ ತರ ಬರ್ಕೋತೀನಿ ಬರೆಯೋದ್ರ ಮೇಲೆ ಇದೆ. ಪಿ ಅವರು ಕ್ಯೂ ಅವರಿಗಿಂತ ಎಷ್ಟ್ರಿ 20% ಶೇಕಡಾ ಕಡಿಮೆ ಅಂಕ. ಅಂದ್ರೆ ಇವ್ರು 100 ತಗೊಂಡ್ರ ಇವ ಎಷ್ಟ್ ತಗೋಣನ 80 ತಗೋಣನ ಅಂದಂಗ ಅರ್ಥ. ಹೌದಾ ಸರ್? ಪಿ ಅವರು ಕ್ಯೂಗಿಂತ ಎಷ್ಟು 20% ಕಡಿಮೆ ಅಂದ್ರೆ ಕ್ಯೂ 100 ತಗೊಂಡ್ರ ಇವ ಎಷ್ಟ್ ತಗೋಣನ 80 ತಗೋಣನ. ಓಕೆ ಸರ್. ನಂತರ ಆರ್ ಅವರು ಕ್ಯೂಗಿಂತ ಎಷ್ಟ್ರಿ 20% ಕಡಿಮೆ ಇವಂದು ಸೇಮ್ ಅದ್ರಿ. ಸರ್ ಆರ್ ಅನ್ನೊಬ್ಬವ ಕ್ಯೂಗಿಂತ ಅಂದ್ರೆ ಕ್ಯೂ 100 ಅಂತ ಅನ್ಕೊಂಡ್ರೆ ಇವನು ಎಟ್ ಮಾಡ್ರಿ 20% ಕಡಿಮೆ ಅಂದ್ರೆ ಹೆಂಗ್ ಬರ್ಕೋತೀರಿ 80 ಅಂದ ಅರ್ಥ. ಕ್ಲಿಯರ್ ರೀ? ಸಿಂಪಲ್ ನೋಡ್ರಿ ಎಲ್ಲೆಲ್ಲಿ ಕಟ್ತಾ ಹೊಡ್ತಾವು. ಸರ್ ಈ ಸೊನ್ನೆವಿತ್ತು ಈ ಸೊನ್ನೆವಿತ್ತು 2 4 2 5 ಎಷ್ಟ್ ಬಂತು 4/5 ಬಂತು. ಓಕೆ ಇಲ್ಲಿ ಕೂಡ ಏನಾಗುತ್ತೆ 0 0 ತೆಗೆದ್ರೆ ಇಲ್ಲಿ ಕೂಡ ಏನ್ ಬಂತು 4/5 ಬಂತು. ಇದರಿಂದ ನಿಮಗೇನ್ ಗೊತ್ತಾಯ್ತ್ರಿ ಸರ್? ಪಿ ಬೈ ಕ್ಯೂ ನ ಈ ತರನು ಬರಿಬೋದಾ? ಪಿ ಅನುಪಾತ ಕ್ಯೂ ಇಸ್ಕೊಲ್ಟ್ ಏನ್ ಬಂತು ಸರ್ 4:5 ರೀ. ಸರ್ ಇಲ್ಲಿ ಏನ್ ಬಂತಪ್ಪ? ಸರ್ ಇಲ್ಲಿ ಏನ್ ಬಂತು 6 ಅನುಪಾತ ಕ್ಯೂ ಎಷ್ಟ್ ಬಂತ್ರಿ ಸರ್? ಇಲ್ಲಿ ಎಷ್ಟು 4:5. ಹೌದಾ? ಎನಿವೆ ನೋಡ್ರಿ ಎನಿವೆ ಕ್ಯೂ ನೋಡ್ರಿ ಇಲ್ಲಿ 5 ಅದ ಇಲ್ಲಿ 5 ಅದ ಹೆಂಗ್ ಬರ್ಕೋಬೋದ್ರಿ ಇದನ್ನ ವಾಪಸ್ಸು? ಸರ್ ಪಿ ಅನುಪಾತ ಕ್ಯೂ ಅನುಪಾತ ಆರ್ ಬರಿಬೋದ್ರಿ. ಸರ್ ಪಿ ಎಷ್ಟದ್ರಿ 4 ಅನುಪಾತ ಅದ್ರಿ. ಕ್ಯೂ ನೋಡ್ರಿ ಇಲ್ಲಿ 5 ಅದ ಇಲ್ಲಿ 5 ಅದ ಇದನ್ನ 5 ಬರ್ಕೋಬೋದ್ರಿ. ಆರ್ ಏನದ ಸರ್? ಇಲ್ಲಿ ಎಷ್ಟದ 4 ಅದ. ಇಲ್ಲಿ ತನ ನಿಮ್ಗ ಜಡ್ಜ್ ಮಾಡ್ಕೊಂಡ್ರಿ. ಕ್ಲಿಯರ್? ಓಕೆ ಸರ್ ನನಗ್ ಹೇಳ್ರಿ ಇದ್ರಾಗ ಯಾರ್ದ್ ಬೆಲೆ ಕೊಟ್ಟಾರ? ಆರ್ ಅವ್ರಿಗೆ ಎಷ್ಟ್ ಬಿದ್ದವ ಮಾರ್ಕ್ಸ 160. ಸರ್ ಆರ್ ಅವರಿಗೆ ಎಷ್ಟು 4 ಅಲ್ಲ ಎಷ್ಟು ಬಿದ್ದದ 160. ಇದಕ್ಕೆ ಏನ್ ಗುಣಾಕಾರ ಮಾಡಿದ್ರೆ 160 ಆಗುತ್ತಪ್ಪ? ಸರ್ 40. ಯಾಕ 4 4 16 ಒಂದು 0 ಒಂದಂದ್ರ ಗುಣಾಕಾರ 40 ಮಾಡಿದ್ 160. ಅದೇ ತರ ನಿಮಗೆ ಯಾರು ಕಂಡು ಹಿಡಿಯಂದನ? ಪಿ ಯ ಮಾರ್ಕ್ಸು ಅಂದ್ರೆ ಪಿ ಕೂಡ ಗುಣಾಕಾರ 140 ಮಾಡ್ರಿ. ಇದು ಕೂಡ ಏನಾಗತ್ತ? ಹಾಗಾಗಿ ಪಿ ಕೂಡ ಎಷ್ಟಾಗತ್ತ 160 ಮಾರ್ಕ್ಸ್ ಆಗತ್ತ. ರೈಟ್ ಆನ್ಸರ್ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸಿಂಪಲ್ ನೋಡ್ರಿ ಪ್ರತಿಶತ ಮತ್ತು ಏನಂತಾರೆ ಅನುಪಾತಗಳನ್ನ ಮಿಕ್ಸ್ ಮಾಡ್ಕೊಟ್ಟಾನ. ಮೊದ್ಲಿಗೆ ಏನ್ರಿ ಪರ್ಸೆಂಟೇಜ್ ನ ಅನುಪಾತದಾಗ ಬರ್ಕೊಂಡೆ. ಆಮೇಲೆ ಪಿ ಕ್ಯೂ ಆರ್ ಅನುಪಾತ ತಕೊಂಡೆ. ಅದ್ರಾಗ 6 ಅಂಕ ಕೊಟ್ಟಿದ್ದ 4 ಅನುಪಾತ ಬರೋಬ್ಬರಿ 160 ಅಂದ್ರ 4 ಏನ್ ಗುಣಾಕಾರ ಮಾಡಿದ್ರ ಬರ್ತ್ರಿ 40 ಗುಣಾಕಾರ ಮಾಡಿದ್ರ 60 160 ಬರುತ್ತ. ಅದೇ ತರ ಪಿ ಗೂ ಕೂಡ ಗುಣಾಕಾರ 40 ಮಾಡ್ರಿ. ಸೊ 160 ಬರುತ್ತ. ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸರ್ ಒಂದು ಚೌಕಾಕಾರದ ಬಾಹುವನ್ನು 5% ಹೆಚ್ಚಿಸಿದರೆ ಅದರ ಸುತ್ತಳತೆಯಲ್ಲಿ ಆಗಿರುವ ಶೇಕಡಾವಾರು ಹೆಚ್ಚಳ ಎಷ್ಟು? ಓಕೆ ಸರ್ ಏನ್ ಕೊಟ್ಟಾನ್ರಿ? ಸರ್ 5% ಏನ್ ಮಾಡತ್ತಾನ? ಚೌಕದ ಬಾಹುವನ್ನ ಇನ್ಕ್ರೀಸ್ ಮಾಡತ್ತಾನ. ಫಸ್ಟ್ ಸ್ಟೆಪ್ ಬರ್ಕೋರಿ 5% ಹೆಚ್ಚಿಗೆ ಮಾಡತ್ತಾನ ಅಂದ್ರೆ ಹೆಂಗ್ ಬರ್ಕೋಬಹುದ್ರಿ ಇದನ್ನ? ಹೌದಾ? ಓಕೆ ಸರ್ 5% ಹೆಚ್ಚಿಗೆ ಮಾಡತ್ತಾನ ಹೆಂಗ್ ಬರ್ಕೋಬಹುದ್ರಿ? ಸರ್ 5/100 ಅಂದ್ರ 5 ಒಂದ್ಲೆ 5 20 ಅಂದ್ರೆ ಎಷ್ಟ್ ಬಂತ್ರಿ 1/20 ಬಂತ. ಅಂದ್ರ 20 ಸೆಂಟಿಮೀಟರ್ ಇರೋದನ್ನ ಒಂದ್ ಹೆಚ್ಚಿಗೆ ಮಾಡತ್ತಂದ್ರ 21 ಸೆಂಟಿಮೀಟರ್ ಮಾಡತ್ತನ್ರಿ. ಹೆಂಗ ನಿಮ್ ಚಿತ್ರ ಮುಖಾಂತರ ತೋರಿಸ್ತೀನಿ. ಇದೊಂದು ವರ್ಗ ಅದ ತಿಳ್ಕೊರಿ. ಹೌದಾ ಸರ್? ಇದೊಂದು ವರ್ಗ ಅದ. ಎಷ್ಟಿತ್ತು ಮೊದಲ 20 ಸೆಂಟಿಮೀಟರ್ ಇತ್ತು. ಓಕೆ ಏನಾಗತ್ತದ ಸಡನ್ ಆಗಿ ಏನ್ ಮಾಡತ್ತಾನ 5% ಹೆಚ್ಚಿಗೆ ಮಾಡತ್ತಾನ. ಅಂದ್ರ ಚಿತ್ರ ಸ್ವಲ್ಪ ದೊಡ್ಡದ್ ಬರ್ತದ್ರಿ. ಏನ್ ಮಾಡತ್ತಾನ 21 ಸೆಂಟಿಮೀಟರ್ ವರ್ಗ ಮಾಡದ. ಅಂದ್ರೆ ಏಟಾಯ್ತು 21 ಸೆಂಟಿಮೀಟರ್. ನಾವ ಏನ್ ಹೇಳತ್ತನ ಕ್ವಶನ್ ಒಳಗ ಇದ್ರಾಗಿ ವಿಸ್ತೀರ್ಣ ಅಫ್ಕೋರ್ಸ್ ದೊಡ್ಡದಾಗಣ ವಿಸ್ತೀರ್ಣ ದೊಡ್ಡದಾಗತ್ರಿ. ನಾವು ಪರ್ಸೆಂಟೇಜ್ ನಾಗ ಹೇಳಲ್ಲ ಆತನ. ನನಗ್ ಹೇಳ್ರಿ ಮೊದ್ಲಿಗೆ ಇದ್ರದ್ ಏನ್ತಾನ ಸಾರಿ ವಿಸ್ತೀರ್ಣ ಕೇಳಿಲ್ಲ ಸುತ್ತಳತೆ ಕೇಳ ನಾವು. ಹೌದಾ ಸರ್? ವಿಸ್ತೀರ್ಣ ಕೇಳಿಲ್ಲ ಇದ್ರದ್ದು ಏನಪ್ಪಾ ಸುತ್ತಳತೆ ಕೇಳ ನಿಮ್ಗೆ. ನೋಡ್ರಿ ಬೇಕಾದ್ರೆ ಚೆಕ್ ಮಾಡ್ರಿ. ಅದರ ಸುತ್ತಳತೆಯಲ್ಲಿ ನೋಡ್ರಿ ಇಲ್ಲಿದಿಂದ ಇಲ್ಲಿಗೆ ಇಲ್ಲಿ ಕಂಪ್ಲೀಟ್ ಆಗಿ ಏನಿರುತ್ತ ಸುತ್ತಳತೆ. ಓಕೆ ಇಲ್ಲಿ ಏನಾಗುತ್ತ ಸರ್ ನನಗ್ ಹೇಳ್ರಿ ಇದ್ರ ಸುತ್ತಳತೆ ಮೊದ್ಲಿಗೆ 20 ಸೆಂಟಿಮೀಟರ್ ಸುತ್ತಳತೆ ಎಷ್ಟಾಗತ್ತ? ಇಲ್ಲಿ 20 ಇಲ್ಲಿ 20 ಇಲ್ಲಿ 20 20 ಅಂದ್ರೆ ಎಷ್ಟಾಗತ್ತೆ ಸರ್? ಟೋಟಲ್ 4 ಬಾಹುಗಳ 20 ಅಂದ್ರೆ ಎಷ್ಟಾಗತ್ತ? 80 ಸೆಂಟಿಮೀಟರ್ ಆಯ್ತು ಸರ್. ಅದೇ 5% ಹೆಚ್ಚಾಗಿದ್ ಕೆಟ್ಟಾಯ್ತ್ರಿ 21 ಸೆಂಟಿಮೀಟರ್ ಆಗ್ಯದ. ಹಂಗೆ ಇದ್ರದ್ದು ಏಟಾಗತ್ತ ಸುತ್ತಳತೆ ಕಂಡಿಡ್ರಿ ಸರ್. 80 21 4 ಎಷ್ಟಾಯ್ತು 84 ಸೆಂಟಿಮೀಟರ್. ನನಗ್ ಹೇಳ್ರಿ ಮೊದಲು ಎಷ್ಟಿತ್ತು 80 ಸೆಂಟಿಮೀಟರ್ ಇತ್ತು. ಈಗ ಎಷ್ಟಾಗತ್ತದ 84. ಕಾರಣ 5% ಹೆಚ್ಚಿಗೆ ಆಗ್ಯದ. ಓಕೆ ಸರ್ ಹಂಗಂದ್ರ ನನಗ್ ಹೇಳ್ರಿ 80 ಇದು 84 ಆಗ್ಯದ ಅಂದ್ರೆ ಎಷ್ಟ್ ಹೆಚ್ಚಿಗೆ ಆಯ್ತು 4 ಆಯ್ತು ಸರ್. ಮೊದ್ಲಿಗೆ ಎಷ್ಟಿತ್ತು ಸರ್? ಡಿವೈಡೆಡ್ ಬೈ ಯಾವಾಗ್ಲೂ ಮೂಲ ಇಟ್ಟೋಬೇಕು. ಪರ್ಸೆಂಟೇಜ್ ಕಂಡಿಡ್ಯಾಕ ಗುಣಾಕಾರ 100. ಸರ್ ಈ 0 ರೀ 4 ಒಂದ್ಲೆ 4 ಎರಡ್ಲೆ 2 ಒಂದ್ಲೆ ಸರ್ 2 ಐದ್ಲೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಗ್ಯದಪ್ಪ ಅಂದ್ರ ಸರ್ ಹೌದ್ರಿ 5% ಏನಾಗುತ್ತಾ ರೈಟ್ ಆನ್ಸರ್. ಸಾರಿ ಸರ್ 5% ಏನಾಗುತ್ತಾ ರೈಟ್ ಆನ್ಸರ್ ಆಗುತ್ತಾ.
ಅರ್ಥ ಆಯ್ತ್ರಿ? ನಾ ಏನ್ ಮಾಡ್ದೆ 5% ಇನ್ಕ್ರಿಮೆಂಟ್ ಇತ್ತಲ್ಲ ಅದನ್ನ ಅನುಪಾತದಾಗ ಬರ್ಕೊಂಡೆ 1/20 ಅಂದ್ರ ಮೊದಲು 20 ಸೆಂಟಿಮೀಟರ್ ನೋಡ್ರಿ. ನಿಮ್ಗೆ ಯಾರಿಗ ಅರ್ಥ ಆಗ್ಲಿಲ್ಲ ಅಂದ್ರ ಮೊದಲು ಅಂದ್ರೆ ಮೂಲ ಎಷ್ಟಿತ್ತು? 20 ಸೆಂಟಿಮೀಟರ್ ಇದ್ದದ್ದು 5% ಹೆಚ್ಚಾಗಿದ್ದಕ್ಕೆ ಏನಾಗ್ಯದ? ನಂತರ ಎಷ್ಟಾಗ್ಯದ? 21 ಸೆಂಟಿಮೀಟರ್. ಅಂದ್ರೆ 20 ಇದ್ದಾಗ ಇದ್ರ ಸುತ್ತಳತೆ ಏನಾಗುತ್ತೆ? ಅದನ್ನೇ ಬರ್ಕೊಂಡೇನ. 80 ಯಾಕೆ ಬರ್ಕೊಂಡೆ? ನಿಮ್ಗೆ ಗೊತ್ತಿರ್ಲಿ ವರ್ಗದ ಸುತ್ತಳತೆ ಏನು? ವರ್ಗ ಅಂದ್ರ 4 ಬಾವು ಇರ್ತಾವ, ಸಮವಾಗಿರ್ತಾವ. ಇದು 20, ಇದು 20, ಇದು 20 ಅಂದ್ರೆ ಕಂಪ್ಲೀಟ್ ಆಗಿ ಏನಾಗುತ್ತ? ಸರ್ 80 ಆಗುತ್ತ. ಅದಕ್ಕೆ 80 ಬರ್ಕೊಂಡಿನಿ. ಅದೇ ತರಲಿ 21 ಅಂದ್ರೆ ಕಂಪ್ಲೀಟ್ ಆಗಿ 21, 21 4 ಸರಿ ಅಂದ್ರೆ 84. ಈಗ 80 ಸೆಂಟಿಮೀಟರ್ ಇದು 84 ಆಗ್ಯದ, ಎಷ್ಟು ಹೆಚ್ಚಾಯ್ತು? 4 ಆಯ್ತು. ಡಿವೈಡೆಡ್ ಬೈ ಯಾವಾಗ್ಲೂ ಮೂಲ 80 ಬರ್ಕೊಂಡೆ. ಸೊ 5% ಇಸ್ ರೈಟ್ ಆನ್ಸರ್. ವೆರಿ ಗುಡ್. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸರ್ 18 ವಿದ್ಯಾರ್ಥಿಗಳ ಸರಾಸರಿ ತೂಕ ಕೊಟ್ಟಾನ. ಇದು ನೋಡ್ರಿ ಎವರೇಜ್ ಮೇಲಿರುವಂತ ಪ್ರಶ್ನೆ. ಸರ್ 18 ವಿದ್ಯಾರ್ಥಿಗಳ ಸರಾಸರಿ ತೂಕ 54 ಕೆಜಿ ಅದ. ಆ ಗುಂಪಿನಲ್ಲಿ ಹೊಸ ವಿದ್ಯಾರ್ಥಿ ಒಬ್ಬನ ಸೇರ್ಪಡೆ ಆಗುತ್ತ್ರಿ. ಅವಾಗ ಆಟೋಮೆಟಿಕ್ ಅದೇನ ಹೆಚ್ಚಾಗ್ಲೇಬೇಕ್ರಿ. 1 ಕೆಜಿ ಹೆಚ್ಚಳ ಆದ್ರೆ ಹಾಗಾದ್ರೆ ಹೊಸ ವಿದ್ಯಾರ್ಥಿಯ ತೂಕ. ನನಗೆ ಹೇಳ್ರಿ, ಮೊದ್ಲಿಗೆ ಏನ್ ಮಾಡ್ರಿ, ಟೋಟಲ್ ಏನು 18 ವಿದ್ಯಾರ್ಥಿಗಳು ಅದಾರ್ರಿ. ಸೊ ಎಷ್ಟು? 18 ವಿದ್ಯಾರ್ಥಿಗಳ ಸರಾಸರಿ ತೂಕ ಕೊಟ್ಟಾನ. ಅಂದ್ರ 18 ವಿದ್ಯಾರ್ಥಿದು ಹೌದಾ, ಒಬ್ಬೊಬ್ರದ್ದು ಎಷ್ಟದ್ರಿ ತೂಕ? ಸರ್ 54 ಕೆಜಿ. ನನಗೆ ಹೇಳ್ರಿ, ಟೋಟಲ್ 18 ವಿದ್ಯಾರ್ಥಿಗಳ ಒಟ್ಟು ತೂಕ ಕಂಡಿಡ್ತೀನಿ ಮೊದಲು. ಒಟ್ಟು ತೂಕ ಎಷ್ಟು? 18 ವಿದ್ಯಾರ್ಥಿಗಳು. ಹೆಂಗ್ರಿ ಸರ್? ಎಷ್ಟ್ ಜನ ಅದಾರ? 18 ಜನ ಅದಾರ. ಪ್ರತಿಯೊಬ್ಬರದು ಸರಾಸರಿ ಅಂದ್ರೇನ್ರಿ 54 ಅಂದ್ರೆ ಪ್ರತಿಯೊಬ್ಬರದು 18 ಮಂದಿದ್ 54 54 54 ಅಂದಂಗ. ಹಾಗಾದ್ರೆ ಸಿಂಪಲ್ 54 ಗುಣಾಕಾರ ಮಾಡ್ಬಿಡ್ರಿ, ಇದ್ರ ನಿಮ್ಗೆ ಸಿಕ್ಬಿಡ್ತದ. ಸರ್ 54 ಗುಣಾಕಾರ 18 ಮಾಡ್ರಿ. 18 4 72, 18 5 91 ಎಷ್ಟ? 97. ಅಂದ್ರೆ ಎಷ್ಟ್ ಬಂತ್ರಿ ಸರ್? 972 ಬಂತು. ಕ್ಲಿಯರ್ ಇಲ್ಲಿ ತನ? ಓಕೆ. ಈಗ್ರಿ ಏನಾಯ್ತು? ಇಲ್ಲಿ ತನಕ ಕ್ಲಿಯರ್ ಆಯ್ತಾ? 18 ವಿದ್ಯಾರ್ಥಿಗಳಿದ್ರು, ಅವ್ರದ್ದು 54 ಕೆಜಿ ಪ್ರತಿಯೊಬ್ರದು. ಅಂದ್ರ ಟೋಟಲ್ ಅವ್ರ ತೂಕ ಎಷ್ಟಾಯ್ತು? 972. ಆಮೇಲೆ ಸಪೋಸ್ ಇನ್ನೊಬ್ಬ ವಿದ್ಯಾರ್ಥಿ ಸೇರ್ಪಡೆ ಆದರಿ ಅಂದ್ರ ನನಗೆ ಹೇಳ್ರಿ, ಇದ್ರಾಗ ಒಬ್ಬ ವ್ಯಕ್ತಿ ಸೇರ್ಪಡೆ ಆದ್ರೆ ಎಷ್ಟಾಯ್ತ್ರಿ? 19 ವಿದ್ಯಾರ್ಥಿಗಳಾದ್ರು. ಒಪ್ತಿರಿ? ಸರ್ ಒಬ್ಬ ಎಕ್ಸ್ಟ್ರಾ ಬಂದ್ರೆ ಎಷ್ಟಾಯ್ತು? 19 ವಿದ್ಯಾರ್ಥಿ ಆಯ್ತು. ಆಮೇಲೆ ಏನಲ್ಲತ್ತದ? ಇವ್ರದು ಕೂಡ ಒಟ್ಟು ತೂಕ ತೆಗಿನಿ. ಹೆಂಗ್ ಸರ? ಈಗ ಎಷ್ಟಾದ್ರಿ? ಒಬ್ಬ ಎಕ್ಸ್ಟ್ರಾ ಬಂದಿದ್ಕ 19 ಮಂದಿ ಆದ್ರು. ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡ್ರಿ. ಆಗ ಸರಾಸರಿ ತೂಕದಲ್ಲಿ 1 ಕೆಜಿ ಹೆಚ್ಚಾಗ್ಲೇಬೇಕು. ಯಾಕೊಬ್ಬ ಎಕ್ಸ್ಟ್ರಾ ಬರತ್ತಾನ ಅಂದ್ರ ಮೊದಲ್ ಎಷ್ಟಿತ್ತು? 54 ಕೆಜಿ ಇತ್ತು ಸರ್. ಈಗ ಒಬ್ಬ ಎಕ್ಸ್ಟ್ರಾ ಬಂದಂದ್ರ ಸರ್ ಸಿಂಪಲ್ ಅವರೇಜ್ ಎಷ್ಟಾಗತ್ತ? 55 ಕೆಜಿ. ಇಷ್ಟು ಬರ್ಲಾಕ್ ಬಂದ್ರ ಮುಗಿತ್ರಿ. ಇದಕ್ಕೂ ಕೂಡ ಏನ್ ಮಾಡ್ರಿ, ಸೈಡಿಗೆ ಮತ್ತೆ ಸರ್ 55 ಗುಣಾಕಾರ 19 ಮಾಡ್ರಿ. 19 ಎಷ್ಟಾಗತ್ರಿ ಸರ್? 19 95 ಆಯ್ತ್ರಿ. ನಂತರ ಇಲ್ಲಿ ಕೂಡ ಏನಾಗತ್ತ? 19 95, 95 9 ಕೂಡಿಸ್ರಿ ಸರ್ 104 ಬಂತು. ಅಂದ್ರೆ ಎಷ್ಟಾಗತ್ರಿ ಸರ್? ಇದ್ರ ಒಟ್ಟು ತೂಕ 1045. ನನಗೆ ಹೇಳ್ರಿ, 972 ಇದ್ದಿದ್ದು 1045 ಆಗ ಕಾರಣ ಏನ್ರಿ? ಎಸ್ ಸರ್, 1045ರಾಗ 972 ಕಳೀರಿ. ಕಾರಣ ಗೊತ್ತಾಗ್ಬಿಡ್ತ ನೀವು ಎಷ್ಟು ತೂಕದನ. 5ರಾಗ ಆಡೋದು 3, 14ರಾಗ 7 ಆದ್ರ 7 ಸರ್, 10ರಾಗ 10 0 ಅಂದ್ರ ಆ ವ್ಯಕ್ತಿ ಎಕ್ಸ್ಟ್ರಾ ಬಂದವನು ತೂಕ ಎಷ್ಟಪ್ಪ ಅಂದ್ರ 73 ಕೆಜಿ. ವೆರಿ ಗುಡ್. ಸಿ ಇಸ್ ರೈಟ್ ಆನ್ಸರ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಏನ್ ಕೊಟ್ಟಾನ್ರಿ? 240 ಗ್ರಾಮದ ತೂಕದ ಮಿಶ್ರ ಲೋಹ ಅಲಾಯ್ ಅಂತ ಕರಿತೇವ್ರಿ. ಓಕೆ ಸರ್, ಮಿಶ್ರ ಲೋಹ ಅಥವಾ ಅಲಾಯ್ ಅಂತ ಕರಿತೇವೆ. ಅಂದ್ರ ಏನ್ ಸರ್? 240 ಗ್ರಾಮದ ಒಂದು ಮಿಶ್ರ ಲೋಹ ಅದ. ಅದ್ರಾಗ ಏನ್ ಮಿಕ್ಸ್ ಅದ ಅಂದ್ರ ತಾಮ್ರ ಮತ್ತು ಕಬ್ಬಿಣ. ಹೆಂಗ್ ಸರ್? ಅದು ನೋಡ್ರಿ ಅನುಪಾತ ಕೊಟ್ಟ ನಿಮ್ಗ. ಸರ್ ತಾಮ್ರ ಅನುಪಾತ ಕಬ್ಬಿಣ ಅದು ಒಂದು ಮಿಶ್ರ ಲೋಹ ಅದ್ರಿ. ಏನು? ತಾಮ್ರ 7 ಪಟ್ಟಿದ್ರ ಕಬ್ಬಿಣ ಎಷ್ಟದ? 5 ಪಟ್ಟು. ಬಟ್ ಟೋಟಲ್ ಎಟ್ ಕೊಟ್ಟಾನ? ಎಷ್ಟು ತೂಕ ಅದ ಸರ್? ಟೋಟಲ್ ಎಟ್ ಕೊಟ್ಟಾನ? 240. ಕ್ಲಿಯರಾ? ಓಕೆ. ಆಮೇಲೆ ಏನತ್ತನವ ಸರ್, ಈ ತಾಮ್ರ ಮತ್ತು ಕಬ್ಬಿಣದ ನಡುವೆ ಅನುಪಾತ 7:13 ಆಗ್ಬೇಕಂದ್ರ ಅದ್ರಾಗ ಕಬ್ಬಿಣವನ್ನ ಎಟ್ಟು ಮಿಶ್ರಣ ಹಾಕ್ಬೇಕತ್ತನ. ನೋಡ್ರಿ, 7 ಇದ್ದಿದ್ 7 ಅದ. ಯಾಕೆ ಚೇಂಜ್ ಆಗಿಲ್ಲಪ್ಪ ಇಲ್ಲಿ? ಇಲ್ಲಿ ಯಾಕೆ ಚೇಂಜ್ ಆಗಿಲ್ಲ ಅಂದ್ರ ಇಲ್ಲಿ ತಾಮ್ರ ಹಾಕತ್ತಿಲ್ಲ ನಾವು, ಅದಕ್ ಅನುಪಾತ ಸೇಮ್ ಅದ. ಬಟ್ 5 ಇದ್ದಿದ್ದು 13 ಆಗ್ಯದ ಅಂದ್ರ ಯಾಕೆ ಸರ? ಕಬ್ಬಿಣನ ಮಿಶ್ರಣ ಮಾಡತ್ತನ. ಹಾಗಾಗಿನೇ ಇದು 5 ಇದ್ದು 13 ಆಗ್ಯದ. ನನಗ್ ಹೇಳ್ರಿ, ಫಸ್ಟಿಗೆ ಎಟ್ಟದತ್ ಹೇಳನವ? 240. ನನಗ್ ಹೇಳ್ರಿ 7:5 ಕೂಡಿಸ್ರಿ ಎಷ್ಟಾಗತ್ತ?
7ರಾಗ 5 ಕೂಡಿಸ್ರಿ ಎಷ್ಟಾಯ್ತ ಸರ್ 12. ಬಟ್ 12 ಅದಲ್ರಿ ಮೊದಲ್ ಏನ್ ಮಾಡ್ತೀನ 12 ಅದ ಅಂದ್ರ ಟೋಟಲ್ ಎಟ್ ಕೊಟ್ಟಾನ 240. ಇದಕ್ಕೆ ಏನ್ ಗುಣಾಕಾರ ಮಾಡಿದ್ರೆ 240 ಆಗತ್ತಪ್ಪ ಸರ್ 12 ಎಷ್ಟ್ಲೆ ಸರ್ 12 20 ಒಪ್ತೀರಿ 12 20 ಎಷ್ಟಾಗತ್ತೆ 240. ಓಕೆ ಇಲ್ಲಿಗೆ ಏನ್ ಗೊತ್ತಾಯ್ತು ನಿಮ್ಗ ಒಂದು ಅನುಪಾತದ ಬೆಲೆ ಗೊತ್ತಾಯ್ತ್ರಿ. ಹಂಗಂದ್ರ ನೋಡ್ರಿ ಈಗ 5 ಇದ್ದಿದ್ದು 13 ಆಗತ್ತಂದ್ರ ಎಷ್ಟ್ ಹೆಚ್ಚಿಗೆ ಹಾಕ್ದಂಗಾಯ್ತು ಅನುಪಾತ ಚೆಕ್ ಮಾಡ್ರಿ. 5 ಇದ್ದಿದ್ದು 13 ಆಗ್ಯದಂದ್ರ ಎಷ್ಟ್ ಅನುಪಾತ ಆಯ್ತು ಸರ್ 8 ಹೆಚ್ಚಿಗೆ ಆಯ್ತು. ಅಂದ್ರ 8 ಅಂದ್ರ ಒಂದ್ ಅನುಪಾತಿನೇ ಎಷ್ಟ್ ಕಂಡಿಡಿದ್ರಿ ಗುಣಾಕಾರ 20 ಅಂದ್ರ ಸರ್ 28 ಎಷ್ಟ್ ಆಗತ್ತ 160 ಗ್ರಾಮ್ ಏನಾಗಿರ್ತದ ಅವ ಹೆಚ್ಚಿಗೆ ಏನ್ ಕಬ್ಬಣ ಹಾಕದ ಅಂದ್ರ ಅನುಪಾತ ಎಷ್ಟ್ ಬರ್ತದ 7:13 ಬರ್ತದ. ಸೊ ರೈಟ್ ಆನ್ಸರ್ 160 ಗ್ರಾಮ್. ಮೊದ್ಲಿಗೆ ನೋಡ್ರಿ ನಾ ಏನ್ ಮಾಡಿದೆ ತಾಮ್ರ ಮತ್ತು ಕಬ್ಬಿಣದ ಅನುಪಾತ ಎಷ್ಟಿತ್ತು 7:5 ಇತ್ತು. ಅದು 7:13 ಆಗ್ಬೇಕಂದ್ರ ಕಬ್ಬಿಣ ಎಷ್ಟ್ ಆಡ್ ಮಾಡ್ಬೇಕಂತ ಕೇಳ್ಯಾನ. ಸೊ ನಾ ಏನ್ ಮಾಡಿದೆ ಮೊದಲ ಈ ಕೊಟ್ಟಿರೋದ್ರಿಂದ ಏನ್ ಮಾಡಿದೆ ಅನುಪಾತ ತಕೊಂಡೆ 7 5 ಕೂಡಿಸ್ದಾರಿ 12 ಅನುಪಾತ ಬರೋಬ್ಬರಿ 240 ಅಂದ್ರ 12ಕ್ಕೆ ಏನ್ ಗುಣಾಕಾರ ಮಾಡಿದ್ರ 20 ಗುಣಾಕಾರ 240 ಆಗುತ್ತ. ಹಂಗಂದ್ರ ಇಲ್ಲಿ 5 ಇರೋದು ಕಬ್ಬಿಣ 13 ಆಗ್ಯದಂದ್ರ ಎಷ್ಟ್ ಹೆಚ್ಚಾಯ್ತ್ರಿ 8 ಅನುಪಾತ ಹೆಚ್ಚಾಯ್ತು. ಹಾಗಾದ್ರ 1 ಅನುಪಾತ ಗುಣಾಕಾರ 20 ಅಂದ್ರ ಇಲ್ಲಿ ಕೂಡ ಗುಣಾಕಾರ 20 ಮಾಡ್ರಿ ಅಂದ್ರ 160 ಗ್ರಾಮ ಹಾಕ್ಬೇಕಾಗತ್ತ. ಗುಡ್ ಓಕೆ ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಬ್ಬ ಚಿಲ್ಲರೆ ವ್ಯಾಪಾರಿಯನು ತನ್ನ ಉತ್ಪನ್ನಗಳನ್ನು ಅವುಗಳ ಅಸಲು ಬೆಲೆಗಿಂತ 25% ರಷ್ಟು ಹೆಚ್ಚು ಬೆಲೆಗೆ ನಮೂದಿಸುತ್ತಾನ ಅಂದ್ರೆ MRP ಬರೀತಾನ. ಒಂದು ವೇಳೆ ಒಬ್ಬ ಗ್ರಾಹಕ 20ರಷ್ಟು ರಿಯಾಯಿತಿ ಪಡೆದರೆ ವ್ಯಾಪಾರಿಗೆ ಬಂದ ಶೇಕಡಾ ಲಾಭ ಎಷ್ಟು? ಇದು ಪ್ರಶ್ನೆ ಹೆಂಗನು ನಾ ಹೇಳ್ತೀನಿ ನೋಡ್ರಿ ನಿಮಗ್. ಭಾರಿ ಇಂಟ್ರೆಸ್ಟಿಂಗ್ ಅದ. ಏನ್ ಸರ್ ಒಬ್ಬ ವ್ಯಾಪಾರಿ ತನ್ನ ಉತ್ಪನ್ನವನ್ನು ಒಂದು ಅಸಲು ಬೆಲೆಗಿಂತ 25%, ನಾ ಹೆಂಗ್ ಬರ್ಕೋತ್ ನೋಡ್ರಿ CP ಏನು ಅದಕ್ 100 ರೂಪಾಯಿ ಬಿದ್ದದ ತಿಳ್ಕೊ ರೇಟ್. ಓಕೆ ಅವ ಏನತ್ತಾನ ಒಬ್ಬ ತನ್ನ ಉತ್ಪನ್ನವನ್ನು ಅಸಲು ಬೆಲೆಗಿಂತ ಅವ ತಂದು ಕೊಟ್ಟಿದ್ಕಿಂತ ಎಟ್ ಮಾಡನ್ರಿ 25% ಹೆಚ್ಚಿಗೆ ಬರ್ದಾನ ಅದ್ರ ಮೇಲೆ ರೇಟ್. ಓಕೆ ಹೆಂಗಂದ್ರ ಒಂದ್ ಮೊಬೈಲ್ ಅದ ತಿಳ್ಕೊರಿ. ಈ ಮೊಬೈಲ್ ಮೇಲೆ ಅವ ಏನು 1000 ರೂಪಾಯಿ ತಂದಿರ್ತಾನ ತಿಳ್ಕೊರಿ. ಬಟ್ ಇದ್ರ ಮೇಲೆ ಏನ್ ಬರೀದು 1200 ರೂಪಾಯಿ ಬರೀದು. ಇದೇ MRP ಮಾರ್ಕೆಟ್ ಪ್ರೈಸ್. ಹೌದಾ ಅದನ್ನೇ ನಾ ಏನ್ ಮಾಡ್ತೀನಿ ಸಿನಾರಿಯೋ ಬೇಸ್ದಿಂದ ಲೆಕ್ಕ ಬಿಡಿಸ್ತೀನಿ. ಸರ್ CP ಇಸ್ ಕೊಟ್ಟು 100 ತಂದ್ಕೋರಿ. ಅವೇನ್ ಮಾಡತ್ತಾನ 25% ಅಷ್ಟು ಹೆಚ್ಚಿಗೆ ನಮೂದಿಸ್ಯಾನ ಅಂದ್ರೆ MRP ಎಷ್ಟ್ ಆಗತ್ತೆ ಹೇಳ್ರಿ ಸರ್ 100ಕ್ಕ 25% ಹೆಚ್ಚಂದ್ರೆ ಎಷ್ಟ್ರಿ ಸರ್ 125 ಅನ್ಬೋದಾ? ಇಮ್ಯಾಜಿನ್ ಮಾಡ್ಕೊಂಡ್ ಹೋರಿ ಆರಾಮ್ ಲೆಕ್ಕ ಬರ್ತದ. ಏನಂದ್ರ ಒಂದ್ ವಸ್ತುನ್ ತಗೊಂಬಂದಾನ ಆ ರೇಟಿನ್ಕಿನ 25% ಹೆಚ್ಚಿಗೆ ಅದ್ರ ಮೇಲೆ ರೇಟ್ ಬರ್ದಾನ. ನಮೂದಿಸಿದ ಅಂದ್ರೆ ಏನ್ರಿ MRP. ಓಕೆ ಆಮೇಲೆ ಏನ್ ಮಾಡ್ಯಾನ ಸರ್ 20% ಡಿಸ್ಕೌಂಟ್ ಕೊಟ್ಟಾನ. ಓಕೆ ಸರ್ ನನಗ್ ಹೇಳ್ರಿ ಡಿಸ್ಕೌಂಟ್ ಎಷ್ಟ್ ಕೊಟ್ಟಾನ 20% ಅಂದ್ರ ಹಂಗಾರ ಏನಾಗತ್ರಿ ಸರ್ SP ಇಸ್ ಟು ಡಿಸ್ಕೌಂಟ್ ಅಂದ್ರೆ ಏನ್ರಿ ಎದಕ್ಕ 125 ರೂಪಾಯಿ MRP ಗೆ ಎಷ್ಟ್ ಡಿಸ್ಕೌಂಟ್ ಕೊಟ್ಟಾನ 20% ಡಿಸ್ಕೌಂಟ್ ಅಂದ್ರೆ ಹೆಂಗ್ ಬರ್ಕೋತ್ರಿ ಸರ್ 100 ರೂಪಾಯಿ ಇರೋ ವಸ್ತುನ 80ಕ್ಕೆ ಮಾರದಂಗ. ಸರ್ ಹೆಂಗ್ ಬರ್ಕೋರಿ 80/100 ನೋಡ್ರಿ ಹೆಂಗ ಸರ್ 25 ಐದ್ಲೆ 25 ನಾಲ್ಕ್ಲೆ 100. ಹೌದಾ 4 ಒಂದ್ಲೆ 4 ಎರಡ್ಲೆ 8 ಇದೊಂದ್ 0. ಹಂಗಾರ ಮಾರಿದ ಬೆಲೆ SP ಇಸ್ ಕೊಟ್ಟು 25ಲೆ ಎಷ್ಟಾಯ್ತು 100 ರೂಪಾಯಿ ಆಯ್ತು. ನನಗ್ ಹೇಳ್ರಿ ತಂದಿದ್ದು 100 ಮಾರಿದ್ದು 100 ಅಂದ್ರ ಅವ್ನಿಗೆ ಏನ್ ಲಾಭ ಹಾನಿ ಆಯ್ತಾ? ನೋ ಸರ್ ಆನ್ಸರ್ ಈಸ್ 40% ಆಗುತ್ತ ಆನ್ಸರು. ಯಾಕಂದ್ರ ಅವ್ ಕಿಶೆಗೆ ಹೋಗಿದ್ದ ಎಷ್ಟ್ರಿ 100 ರೂಪಾಯಿಗೆ ತಂದಾನ. ತಂದು 125 ರೂಪಾಯಿ ಎಕ್ಸ್ಟ್ರಾ ಮಾಡ್ಯಾನ. ಮತ್ತ ಅದ್ರ ಮೇಲೆ 20% ಡಿಸ್ಕೌಂಟ್ ಕೊಟ್ಟು ಹೊಳ್ಳಿ ಮಾರೋದ್ ಎಟ್ಟಕ್ ಮಾರ್ಯಾನ 100ಕ್ಕೆ ಮಾರ್ಯಾನ. ಅಂದ್ರ ಲಾಭನೂ ಹಾಲಿಲ್ಲ ಲುಕ್ಸಾನು ಆಗ್ಲಿಲ್ಲ. ಎಷ್ಟ್ ಅಷ್ಟಕ್ಕೆ ಅಂದ್ರ ಆಪ್ಷನ್ 4 ಇಸ್ ರೈಟ್ ಆನ್ಸರ್. 0% ಇಸ್ ರೈಟ್ ಆನ್ಸರ್ ಆಗುತ್ತ. ಡನ್ ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸರ್ 8 ಮತ್ತು 28 ನಡುವಿನ ಎಲ್ಲಾ ಬೆಸ ಸಂಖ್ಯೆಗಳ ಸರಾಸರಿ. ಇದು ಅಂತೂ ಡೆಡ್ ಈಸಿ ಕ್ವಶನ್ ಅದ್ರಿ. ಹೆಂಗ್ ಸರ ಇದ್ರಾಗಿನ ಸರಾಸರಿ ಅಂದ್ರ ಸಿಂಪಲ್ 8 ರಿಂದ 28 ನಡುವರ್ಗ್ ಬರುವಂತ ಎಲ್ಲಾ ಬೆಸ ಸಂಖ್ಯೆಗಳನ್ನ ಬರ್ಕೋತವ್ರಿ. ಬೆಸ ಸಂಖ್ಯೆ ಯಾವ್ದು 9 11 13 ಹೌದಾ ಸರ್ ನಂತರ ಯಾವ್ದಪ್ಪ 15 ಆಮೇಲೆ 17 ನಂತರ 19 ನಂತರ ಯಾವ್ದ್ರಿ 21 23 25 ನಂತರ 27 ಹೌದಾ 28 ತೊಗೊಳಕ್ ಬರಲ್ಲ ಅದ್ರ ಮಧ್ಯ ಸಿಂಪಲ್. ಯಾವ ಬೆಸ ಸಂಖ್ಯೆಗಳಂದ್ರೇನ್ರಿ ಕೊನೆಯದಲ್ಲಿ 2ರಿಂದ ಭಾಗ ಹೋಗ್ಬಾರ್ದು ಅವೇ ಬೆಸ ಸಂಖ್ಯೆ. ಸಿಂಪಲ್ ಏನ್ ಮಾಡ್ರಿ ಕೂಡಿಸ್ರಿ ಇವೆಷ್ಟದ ಅಷ್ಟು ಡಿವೈಡ್ ಮಾಡ್ಬಿಟ್ರಿ ಆನ್ಸರ್ ಬರುತ್ತ. 9 1 10 13 5 18 7 25 25 34 35 38 38 ಒಂದ್ 5 ಎಷ್ಟಾಗತ್ರಿ 43 7 ಎಷ್ಟಾಯ್ತ್ರಿ 50 ಆಯ್ತು. ಓಕೆ ನಂತರ 5 2 7 9 11 13 14 15 16 17 18 ಎಷ್ಟಾಯ್ತ್ರಿ 180 ಟೋಟಲ್. ಏನ್ ಮಾಡ್ಬೇಕ್ರಿ ಸರಾಸರಿ ಯಾರಿಗ್ ಗೊತ್ತಿಲ್ಲ. ಸರಾಸರಿ ಅಂದ್ರ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆಗಳು
ಎಷ್ಟು ಸಂಖ್ಯೆಗಳು ಅದರಲ್ಲಿ ಡಿವೈಡ್ ಮಾಡ್ಬೇಕು. ನಾ ಏನ್ ಮಾಡಿದೆ ಫಸ್ಟಿಗೆ ಸರ್ ಹಾಗಾದ್ರ ಸರಾಸರಿ ಈಕ್ವಲ್ ಟು ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟು ಬಂದದ 180 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವ 1 ರೀ 2 ರೀ 3 ರೀ 4 5 6 7 8 9 10 ಡಿವೈಡೆಡ್ ಬೈ 10 ಮಾಡ್ರಿ 0 0 ಹೋಯ್ತು ಅಂದ್ರೆ ಸರಾಸರಿ ಈಕ್ವಲ್ ಟು ಎಷ್ಟಾಗತ್ತ 18 ಈಸ್ ರೈಟ್ ಆನ್ಸರ್ ಸರ್ ಆಪ್ಷನ್ 2 ಸಿಂಪಲ್ ಗುಡ್ ವೆರಿ ಗುಡ್ ಓಕೆ ಓಕೆ ಡನ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸರ್ ಸಿಂಪಲ್ ಅದ ಯಾವುದು ಬೋರ್ಡ್ ಮಾಸ್ ನಿಯಮದ ಮೇಲೆ ಅದರ 413 ಡಿವೈಡೆಡ್ ಬೈ 7 ಬ್ರಾಕೆಟ್ ಒಳಗಡೆ ಏನದ 20 ಪ್ಲಸ್ 8 ಗುಣಾಕಾರ 5 ಮೈನಸ್ 59 ಬೋರ್ಡ್ ಮಾಸ್ ನ ನಿಯಮ ಏನ್ ಹೇಳ್ತದ ಫಸ್ಟ್ ಯಾವಾಗ್ಲೂ ಏನ್ ಮಾಡ್ಬೇಕು ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು ಸರ್ 413 ಡಿವೈಡೆಡ್ ಬೈ 7 ಬ್ರಾಕೆಟ್ ನಾಗ ಏನ್ ಮಾಡ್ಬೇಕು ಮೊದ್ಲಿ ಗುಣಾಕಾರ ಮಾಡಿ ಸರ್ 20 ಪ್ಲಸ್ 8 ಐದ್ಲಿ ಎಷ್ಟಪ್ಪ 40 ಮೈನಸ್ 59 ರೀ ನಂತರ 413 ಡಿವೈಡೆಡ್ ಬೈ 7 ಏನಾಗತ್ರಿ 20 40 ಕುಡಿಸ್ರಿ ಸರ್ 60 ಆಯ್ತು ಮೈನಸ್ 59 ಸಿಂಪಲ್ 413 ಡಿವೈಡೆಡ್ ಬೈ 7 ನೋಡ್ರಿ 60 59 ಹೋದ್ರೆ ಏನು ಗುಣಾಕಾರ ಒಂದು ಸಿಂಪಲ್ ಇದ್ರ ಅರ್ಥ ಏನು 413ಕ್ಕೆ 7ರ್ಲೆ ಭಾಗಾಕಾರ ಮಾಡ್ಬೇಕು 7 ಒಂದ್ಲೆ ಎಷ್ಟಾಗತ್ರಿ 7 ಐದ್ಲೆ 35 7 9ಲೆ 63 ಅಂದ್ರೆ ಆನ್ಸರ್ ಎಷ್ಟು ಬರ್ತದ 59 ಈಸ್ ರೈಟ್ ಆನ್ಸರ್ ಆಪ್ಷನ್ 3 ವೆರಿ ಗುಡ್ ಓಕೆ ಡನ್ ಎಸ್ ಸರ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಓಕೆ ಏನ್ ಕೊಟ್ಟಾನ್ರಿ ಅನುಪಾತದ ಮೇಲೆ ಇರುವಂತ ಪ್ರಶ್ನೆ ಅದ ಏನ್ ಸರ್ ಎ ಅನುಪಾತ ಬಿ ಕೊಟ್ಟಾನ್ರಿ 4:5 ಅದ ನಂತರ ಬಿ ಅನುಪಾತ ಸಿ ಕೊಟ್ಟನ 3:8 ನಿಮಗೆ ಏನ್ ಕಂಡಿಡಿ ಅಂದನ ಎ ಅನುಪಾತ ಬಿ ಅನುಪಾತ ಸಿ ನನಗೆ ಹೇಳ್ರಿ ಬಿ ನೋಡ್ರಿ ಲೇಟ್ ಅದ 5 ಅದ ಬಿ ಇಲ್ಲಿ ಎಟ್ಟದ 3 ಅದ ಬೇರೆ ಬೇರೆ ಅದಾವಲ್ರಿ ಬ್ಯಾರೆ ಇತ್ತಂದ್ರ ಇದಕ್ಕೆ ಏನ್ ಮಾಡ್ಬೇಕು ಪ್ಲಾಟ್ ಮೆಥಡ್ ಅಂತ ಕರಿತೇವೆ ಯಾಕಂದ್ರ ಗಣಿತದಲ್ಲಿ ಬಿ ಪದ ಎಲ್ಲೇ ಹೋದ್ರು ಸೇಮ್ ಇರ್ಬೇಕು ಇಲ್ಲಿ 5 ಇದ್ರೆ ಇಲ್ಲಿ 5 ಇರ್ಬೇಕು ಬಟ್ ಡಿಫ್ರೆಂಟ್ ಅದ ಹ್ಯಾಂಗ್ ಬರ್ಕೋಬೇಕು ಸರ್ ಎ ಅನುಪಾತ ಬಿ ಎಟ್ ಕೊಟ್ಟಾನ 4:5 ಸಿಂಪಲ್ ಏನ್ ಮಾಡ್ರಿ ಬಾಕ್ಸ್ ಹಾಕೋರಿ ಅದೇ ತರ ಸರ್ ಬಿ ಅನುಪಾತ ಸಿ ಎಷ್ಟ್ ಕೊಟ್ಟಾನ 3:8 ಕೊಟ್ಟಾನ ಇಲ್ಲಿ ಏನ್ ಮಾಡ್ಕೋರಿ ಬಾಕ್ಸ್ ಹಾಕೋರಿ ನಂತರ ಈ ಸಂಖ್ಯೆ ಹಿಂದಿಂದ ರಿಪೀಟ್ ಆಗತ್ರಿ ಇದು 5 ಇದ್ದು ಇಲ್ಲಿ 5 ಬಂತು ಇಲ್ಲಿ 3 ಇದ್ದು ಇಲ್ಲಿ 3 ಬಂತು ಕೊನೆಯದಾಗಿ ಗುಣಾಕಾರ ಮಾಡ್ರಿ 4 3ಲೆ 12 ಸರ್ ಅನುಪಾತ 5 3ಲೆ 15 ಅನುಪಾತ 5 8 40 ಅಂದ್ರೆ ಆನ್ಸರ್ ಯಾವ್ದು ಬರ್ತಾರಿ 12 ಅನುಪಾತ 15 ಅನುಪಾತ 40 ಆಪ್ಷನ್ 4 ಇಸ್ ರೈಟ್ ಆನ್ಸರ್ ವೆರಿ ಗುಡ್ ಆಲ್ಮೋಸ್ಟ್ ಎಲ್ಲರದ ಆನ್ಸರ್ ಬಂತು ಗುಡ್ ಓಕೆ ನಂತರ ನೋಡ್ರಿ ಇದು ಲಾಸ್ಟ್ ಕ್ವಶನ್ ಅದ ಸರ್ ಏನು ಒಂದು ಸಮಬಾಹು ತ್ರಿಭುಜದ ಬಾಹುಗಳ ಉದ್ದ ಕೊಟ್ಟನ 0.2 ಸೆಂಟಿಮೀಟರ್ ಹಾಗಾದ್ರೆ ಆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಎಷ್ಟು ಸಿಂಪಲ್ ಫಸ್ಟ್ ಆಫ್ ಆಲ್ ಏನ್ರಿ ನಿಮಗ್ ಸಮಬಾಹು ತ್ರಿಭುಜ ಅಂದ್ರ ಗೊತ್ತಿರ್ಬೇಕು ಏನ್ ಸರ್ ಸಮಬಾಹು ತ್ರಿಭುಜ ಅಂದ್ರ ಸರ್ ಎಲ್ಲಾ ಬಾಹುಗಳು ಸಮವಾಗಿರ್ತಾವು ಎಲ್ಲಾ ಬಾಹುಗಳು ಸಮವಾಗಿರ್ತಾವ್ರಿ ಸರ್ ಸಪೋಸ್ ಈಗ ಒಂದು ಈ ತರ ತಗೊಂಡೆ ಅಂದ್ರ ಏನ್ ಕೊಟ್ಟಾನೀಗ ಸದ್ಯಕ್ಕ 0.2 ಸೆಂಟಿಮೀಟರ್ ಅಂದ್ರ ಎಲ್ಲಾ ಬಾಹುಗಳು ಎಷ್ಟದಾವ 0.2 ಸೆಂಟಿಮೀಟರ್ ಅಂದರ್ಥ ಓಕೆ ಸರ್ ನಿಮ್ಗೆ ಗೊತ್ತಿರ್ಲಿ ಸರ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾರಿಗ್ ಗೊತ್ತಿಲ್ಲ ನೋಟ್ ಮಾಡ್ಕೋರಿ ಸರ್ ಏನಾಗತ್ತ √3/4 ಬಾಹುವಿನ ವರ್ಗ ಸಿಂಪಲ್ ಓಕೆ ಸರ್ √3/4 ಬಾಹುವಿನ ವರ್ಗ ಅಂದ್ರೆ ಏನು ಸರ್ 0.2 ಸೆಂಟಿಮೀಟರ್ ಕೊಟ್ಟಾನ 0.2 ಕ ವರ್ಗ ನಿಮ್ಗೆ ಯಾರಿಗ್ ಗೊತ್ತಿಲ್ಲ 0.2 ನ ವರ್ಗನ ಹೆಂಗ್ ಬರ್ಕೋಬಹುದು ಸರ್ 0.2 ನ ಗುಣಾಕಾರ 2 ಸರ ಮಾಡ್ರಿ ನೋಡ್ರಿ ನಾ ದಶಮಾಂಶ ನಿಮ್ ನೀಟಾಗಿ ಹೇಳಿನಿ ಮೊದಲ ಪಾಯಿಂಟ್ ಗಳನ್ನ ಬಿಟ್ಬಿಡ್ರಿ ಸಂಖ್ಯೆ ನಾರ್ಮಲ್ ಗುಣಾಕಾರ ಮಾಡ್ರಿ 2 2ಲೆ ಎಷ್ಟಪ್ಪ 4 ಬಟ್ ಪಾಯಿಂಟ್ ಬಿಟ್ಟು ಇಲ್ಲಿ ಎಷ್ಟು ಸ್ಥಾನ ಅದ ಇಲ್ಲಿ 1 ಸ್ಥಾನ ಅದ ಇದ್ರಾಗ ಪಾಯಿಂಟ್ ಬಿಟ್ಟು ಎಷ್ಟು ಸ್ಥಾನ ಅದ 1 ಸ್ಥಾನ ಅದ ಅಂದ್ರೆ ನೀವ್ ಎಟ್ರಿ 2 ಸ್ಥಾನ ಬಿಟ್ಟು 0 ಕೊಡ್ಬೇಕು ಈಗ ಆಲ್ರೆಡಿ 1 ಅದ ಹಾಗಾಗಿ ಇಲ್ಲಿ 0 ಕೊಡ್ತೀನಿ ಅಂದ್ರೆ 0.04 ಆಗುತ್ತ ಅಂದ್ರ ಸರ್ √3/4 ಗುಣಾಕಾರ 0.04 ಆಯ್ತು ಸರ್ ನಾ ಇದನ್ನ ಹೆಂಗ್ ಬರಿತೀನಿ ಅಂದ್ರ ಸರ್ √3/4 ಇದನ್ ಪಾಯಿಂಟ್ ತೆಗಿಲಕ್ಕ ಮೇಲೆ 4 ಬರ್ತೀನಿ ಕೆಳಗಡೆ 2 0 ಕೊಡ್ತೀನಿ ಇದು ನಿಯಮ ಯಾಕಂದ್ರ 0.04 ಹೊಳ್ಳಿ ವಾಪಸ್ 4/100 ಅಂದ್ರು 0.04 ನೇ ಬಟ್ ಬರೆಯೋ ನಿಯಮ ಅಂದ್ರ ಮೇಲೆ 2 ಪಾಯಿಂಟ್ ಅದಾವಲ್ರಿ ಅದನ್ನ ಸರ್ಸ್ಬೇಕಂಡ್ ಡಿವೈಡೆಡ್ ಬೈ 100 ಮಾಡ್ಬೇಕು ನಂತರ ಏನಾಗತ್ರಿ ಈ 4 ಕ್ಯಾನ್ಸಲ್ ಆಗುತ್ತ ಅಂದ್ರೆ ಸರ್ √3/100 ಈಸ್ ರೈಟ್ ಆನ್ಸರ್ ಅಂದ್ರೆ √3/100 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತ ರೈಟ್ ಆನ್ಸರ್ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತಂತ ಅನ್ಕೋತೀನಿ ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್ ಓಕೆ ಡನ್ ನ್ಯೂ ಪಾರ್ಟ್ ಸೊ ಆಲ್ಮೋಸ್ಟ್ ನಾನು ಕ್ವಶನ್ಸ್ ಗಳನ್ನ SSC GD ಶಿಫ್ಟ್ 1ನೇ ಶಿಫ್ಟ್ 7ನೇ ತಾರೀಕು ಮಾರ್ಚ್ ಅಲ್ಲಿ ನಡೆದಿರುವಂತ ಪ್ರಶ್ನೆ ಪತ್ರಿಕೆ 2024 ಇರುವಂತದ್ದು ಸೊ ಇದ್ರದ್ದು ಕಂಪ್ಲೀಟ್ ಆಗಿ ಅನಲೈಸಿಸ್ ಮಾಡಿದ್ವಿ ಸೊ ಇದ್ರ ನೆಕ್ಸ್ಟ್ ನೋಡ್ರಿ ರೀಸನಿಂಗ್ ಇದ್ರ ಬಂದಂತ ಇದೇ ಶಿಫ್ಟ್ ಅಲ್ಲಿ ಬಂದಿರುವಂತ ರೀಸನಿಂಗ್ ಕ್ವಶನ್ಸ್ ಗಳ ಜೊತೆಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್